ಎಲ್ರಿಗೂ ನಮಸ್ಕಾರ. ಸೊ ನಾವು ಏನಿದೆಯೋ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಡೈರೆಕ್ಟ್ಲಿ. ನಾನು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆದರೂ ವಿಲ್ ಟ್ರೈ ಔಟ್. ಈಗ ನಾವು ಜೋಗಿ ನಾವು ಮಾಡುವಾಗ 20 ವರ್ಷ ಅವಾಗ ಆಡಿಯೋ ಕಂಪ್ನಿ ನಮ್ಮದು. ಸೊ ಜೋಗಿ ನಾನು ಮಾಡುವಾಗೇ ಅಷ್ಟು ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಮ್ಯೂಸಿಕ್ ಹೆಂಗಿರಬೇಕು, ಮಾರ್ಕೆಟಿಂಗ್ ಹೆಂಗಿರಬೇಕು, ವಿ ಪ್ಲೇಡ್ ಅ ಮೇಜರ್ ರೋಲ್ ದೇ. ಜೊತೆಗೆ ಪ್ರೇಮ ಎಲ್ಲ ಇದ್ದಿತ್ತು ಆ್ಯಂಡ್ ಇಟ್ ವಾಸ್ ಅ ಸಕ್ಸಸ್. ಸೊ ಈಗ ಇದು ನಾನು ಗಾರ್ಗ ಮಾಡ್ತಿರೋದು ನನ್ನ ಮಗನ ಲಾಂಚ್ಗೆ. ಸೊ ನಾನು ಲಾಸ್ಟ್ ನಾವು ಮಾಡಿದಾಗೆ ಆಡಿಯೋ ನಾವು ಫಸ್ಟು ಒಂದು 2020ಯಲ್ಲೇ ನಾವು ಶುರು ಮಾಡಿದ್ದು. ನಾನು ಸಾಂಗ್ ರೆಕಾರ್ಡಿಂಗ್ ಮಾಡಿದ ತಕ್ಷಣ ರಿಲೀಸ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ದು. ಯಾಕೆಂದರೆ ಆಡಿಯೋಯಿಂದನೇ ಇದಾಗಬೇಕು ಅಂತ ಅಂದ್ಬಿಟ್ಟು. ಸೊ ಇಟ್ ಟುಕ್ ಅ ಲಾಂಗ್ ಜರ್ನಿ ಫಾರ್ ಅಸ್ ಟು ಡೂ ದಿಸ್. ಇದು ಜಸ್ಟ್ ಒಂದು ಲವ್ ಸ್ಟೋರಿ ಈ ಥರ ಅಲ್ಲ, ಹೋಗಿ ಮಾಡ್ಕೊಂಡು ನನಗೆ ತಕ್ಷಣ ಬರೋದಕ್ಕೆ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿ ಇದು. ಎಲ್ಲರೂ ಹೇಳೋ ಥರ ಡಿಫ್ರೆಂಟ್ ಅಂತಲ್ಲ, ಆ ಜಾನರೇ ಬೇರೆ ಥರ ಹೋಗುತ್ತೆ. ಆಮೇಲೆ ನಮ್ಮ ಹೀರೋನು ಮೂರು ಇದ್ರಲ್ಲಿ ಸೆಟಪ್ಪಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇಟ್ ಟುಕ್ ಲಿಟಲ್ ಟೈಮ್. ಸೊ ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಜೋಗಿ ಅಷ್ಟು ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಈಗ ನನ್ನ ಮಗನ ಲಾಂಚ್ಗೆ ನಾನು ಯಾವ ಥರ ಕೇರ್ಫುಲ್ಲಾಗಿ ಮಾಡಬೇಕು. ಸೊ ಅಷ್ಟು ಕೇರ್ಫುಲ್ ತೊಗೊಂಡು ಈಗ ಫುಲ್ ಟೋಟ್ಲಿ ರೆಡಿ ಇದೆ. ಈಗ ಒಂದು ಸಾಂಗ್ ನಿಮ್ಮ ಮುಂದೆ ಇದು ಮಾಡ್ತಾಯಿದ್ವಿ. ನಿನ್ನೆ ಆಲ್ರೆಡಿ ರಿಲೀಸ್ ಆಗಿದೆ, ವೆರಿ ಗುಡ್ ರೆಸ್ಪಾನ್ಸ್. ತೆಲುಗುಗೂ ಚೆನ್ನಾಗಿ ಹೋಗ್ತಾಯಿದೆ. ಆ್ಯಂಡ್ ವಿ ಹವ್ ಡನ್ ಇನ್ ಆಲ್ ಸೌತ್ ಲ್ಯಾಂಗ್ವೇಜಸ್. ಇದು ಕಂಪ್ಲೀಟಾಗಿ ಎಲ್ಲ ಫಿನಿಶ್ ಆಗಿದೆ ಕಂಪ್ಲೀಟಾಗಿ. ವೆರಿ ಶಾರ್ಟ್ಲಿ ವಿಲ್ ಬಿ ಆನ್ ದ ಥಿಯೇಟರ್ಸ್. ಕಾನ್ಸೆಪ್ಟ್ ಹೆಂಗೆ ಈಗ ನಾನು ಹೇಳಿದ್ನಲ್ಲ, ಜಸ್ಟ್ ಒಂದು ಯಾವುದೋ ಒಂದು ಕಾಮಿಡಿ ಸಬ್ಜೆಕ್ಟು, ಒಂದು ಈ ಸಬ್ಜೆಕ್ಟು ಮಾಡ್ಕೊಂಬರೋದಾಗಿನೇ ಮಾಡ್ಬಿಡ್ಬೋಯಿತು. ಅದಲ್ಲೇ ಕಾನ್ಷಿಯಸ್ ನನ್ನ ಮಗ ಅನ್ನೋದು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ, ಅದಕ್ಕೊಂದು ಏನೋ ಒಂದು ಇದು ಮಾಡಬೇಕು ಅಂತಂದ್ಬಿಟ್ಟು. ಆಮೇಲೆ ಚಿಕ್ಕಮಂಗ್ಳೂರು ನಾವು ಸ್ಟಾರ್ಟ್ ಮಾಡಿ 2020ಯಲ್ಲಿ ನಿಮಗೆ ಗೊತ್ತಾದ ಮೇಲೆ ಕರೋನಾ ಯಾವ ಥರ ಎಫೆಕ್ಟ್ ಆಯಿತು ಅಂತಂದ್ಬಿಟ್ಟು ನಾವು ಚಿಕ್ಕಮಂಗ್ಳೂರಿಗೆ ಹೋದ್ವಿ. ಚಿಕ್ಕಮಂಗ್ಳೂರು ಸೆಟ್ ಹಾಕೋವಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತಲ್ಲಿ ನಮಗೆ. ಒಂದು ಸೆಟ್ಟು ಜಾಸ್ತಿ ಬರ್ನಿಂಗ್ ಸೀನ್ ಇತ್ತು, ಜಾಸ್ತಿ ಬರ್ನ್ ಆಯ್ತದು. ಸೊ ಸೆಟ್ ಹಾಕೋ ಪರಿಸ್ಥಿತಿ ಬಂತದು. ಅದನ್ನೆಲ್ಲ ಮಾಡಿಕೊಂಡು ಸೊ ಒಂದು ಲೊಕೇಶನ್ಸ್ ಅಲ್ಲ, ಆತ್ರಪಲ್ಲಿ ಫಾಲ್ಸು, ದಾಂಡೇಲಿ, ಆಗುಂಬೆ, ಸುಮಾರು ಲೊಕೇಶನ್ಸಲ್ಲಿ ಹೋಗಿ ನಾವು ಮಾಡ್ಕೊಂಬಂದಿರೋ ಫಿಲ್ಮ್ ಇದು. ಸೊ ಸ್ಟೆಪ್ ಬೈ ಸ್ಟೆಪ್ಪು ಆ್ಯಂಡ್ ಸ್ಟಾರ್ ಕ್ಯಾಸ್ಟು ಒಂದು ಇದಲ್ಲ, ಸುಮಾರು ಜನ ಸ್ಟಾರ್ ಕ್ಯಾಸ್ಟ್ ಹಾಕ್ತೀವಿ. ಅವ್ರ ಡೇಟ್ಸು ಇದು ನೋಡ್ಕೊಂಡು ಬಂದ್ವಿ. ಲೇಟ್ ಅಂದರೆ ವಿ ಹ್ಯಾವ್ ಕ್ರಾಫ್ಟೆಡ್ ದ ಮೂವಿ ಆ್ಯಂಡ್ ದ ಸ್ಟೋರಿ ನೀಡ್ಸ್ ದಟ್ ವೇ. ಅದಕ್ಕೋಸ್ಕರ ಲೇಟ್ ಆಗಿರೋದು ವಿನಃ ಇಟ್ ಹಸ್ ಕಮ್ ಔಟ್. ಎಲ್ರಿಗೂ ಎತ್ತೋರು ಹೆಗಣ ಓದು ಅಂತಾರೆ, ಎಲ್ಲರೂ ನಮ್ಮ ಪಿಕ್ಚರ್ ಚೆನ್ನಾಗಿದೆ ಅಂತಾರೆ. ರಿಲೀಸ್ ಆದಮೇಲೆ ಡೆಫಿನೆಟಾಗಿ ಯು ವಿಲ್ ಸೇ ವಾಟ್ ಇಟ್ ಈಸ್. ನಾವು ಸುಮ್ಮನೆ ಮಾಡಿಲ್ಲ ಪಿಕ್ಚರ್ನ, ಕಷ್ಟಪಟ್ಟು ಯಾವ ಥರ ಬೇಕೋ ಡೈರೆಕ್ಟ್ರು ಅವನು ಮಗ ಇದ್ದಂಗೆ ನೀಟಾಗೆ ಎಲ್ಲರೂ ಪ್ರೊಡ್ಯೂಸರು ಲಾಸ್ಟ್ ಇದೆ ಆಗ್ತದೆ. ನಾವು ಸ್ಟಾರ್ಟಿಂಗ್ ಏನು ರಿಲೇಷನ್ ಇದೆಯೋ ಇವಾಗಲೂ ಹಂಗೆ ಇದೆ. ವಿ ಆರ್ ವರ್ಕಿಂಗ್ ಔಟ್ ಲೈಕ್ ದಟ್. ಪ್ರತಿ ಸ್ಟೆಪ್ಪಲ್ಲೂ ನಾವು ಹೆಂಗೆ ಹೇಳ್ತೀವಿ ಹಂಗೆ ಹೇಳಿ ಮಾಡಿಕೊಟ್ಟು ಎಲ್ಲೆಲ್ಲಿ ಉಳಿಸ್ಬೇಕು, ಹೆಂಗೆ ಮಾಡಬೇಕು, ಎಲ್ಲಿ ಚೆನ್ನಾಗಿ ಮಾಡ್ಬೋದು ಅಂತೆಲ್ಲ ಹೇಳಿ ಮಾಡಿರೋದು. ಇದು ಜಸ್ಟ್ ಪ್ರೊಡ್ಯೂಸರು ಡೈರೆಕ್ಟರ್ ಥರ ರಿಲೇಷನ್ಸ್ ಅಲ್ಲ ನಂದು ಶಶಿದು. ಸ್ಟಾರ್ಟಿಂಗ್ ನಮ್ಮ ಸ್ಟುಡಿಯೋ ಹೆಂಗೆ ಬಂದೋ ಇವಾಗಲೂ ಹಂಗೆ ಇದ್ದಾನೆ, ಒಂಚೂರು ಚೇಂಜ್ ಆಗಲ್ಲ. ಸರ್ ನನ್ನ ಕಂಪ್ನಿ ಕಂಪ್ಲೀಟು ಜಂಗ್ಲಿ ಮ್ಯೂಸಿಕ್ಗೆ ಇದು ಮಾಡಿದ್ದೀನಿ ಸರ್. ಅವ್ರ ಹತ್ರನೇ ಎಲ್ಲ ಬರುತ್ತೆ ನಮ್ಮದೆಲ್ಲ ಕಂಪ್ಲೀಟಾಗಿ. ಮರ್ಜಾಗಿ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಇಸ್ ಮರ್ಜ್ ವಿತ್ ಜಂಗ್ಲಿ ಟೈಮ್ಸ್ ಮ್ಯೂಸಿಕ್. ಅವ್ರು ಮುಂಚೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು, ನಮ್ಮದೇನೆ ಡಿಸ್ಟ್ರಿಬ್ಯೂಷನ್ ಅಂದರೆ ಅವ್ರ ಥ್ರೂ ರಿಲೀಸ್ ಮಾಡ್ತಾಯಿದ್ರು. ದೇ ಸಾ ದ ಇನ್ಪುಟ್ಸ್ ಆ್ಯಂಡ್ ಒಂದು ಡೀಲ್ ಆಯಿತು, ವೆರಿ ಗುಡ್ ಆಫರ್. ಅದು ಕಂಟ್ರೋಲ್ ನಮ್ಮದೇ ಎಲ್ಲನೂ. ಬಟ್ ಅದಕ್ಕೆಲ್ಲ ಏನೇನಿದೆಯೋ ನನಗೆ ಇದು ಮಾಡಿಕೊಟ್ರು ಆ್ಯಂಡ್ ಇಟ್ಸ್ ಗೋಯಿಂಗ್ ವೆರಿ ಫೈನ್ ವಿತ್ ನಾವೀಗ. ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಇಸ್ ಮೈ ಮದರ್ ಕಂಪ್ನಿ, ಅದಿದ್ದೇ ಇರುತ್ತೆ. ಜಂಗ್ಲಿ ಇಸ್ ಆ್ಯಡೆಡ್ ಟು ಮೈ ಬ್ರ್ಯಾಂಡ್. ಜೋಗಿ ಕಂಪೇರ್ ಮಾಡೋಕ್ಕಾಗಲ್ಲ, ಪಬ್ಲಿಸಿಟೀಸ್ ಎಲ್ಲ ಇವಾಗ. ಜೋಗಿ ಟೈಮ್ ಬಿಟ್ಟರು ಮನೆ 4 ಎಲ್ಲ ಮಾಡಿದ್ರೆ ಹ್ಯಾವ್ ಸ್ಟಡಿಡ್ ಆಲ್ ದ ಪಬ್ಲಿಸಿಟೀಸ್ ಹೆಂಗೆ ಏನು ಅನ್ನೋದು. ಈಗಿರೋದೇ ಡಿಜಿಟಲ್, ಇದು 60-70% ಡಿಜಿಟಲ್ ಕ್ಯಾಪ್ಚರ್ ಆಗಿದೆ. ನಾವು ಮುಂಚೆಯಿಂದ ಮಾಡ್ಕೊಂಡು ಬರ್ತಾನೆ ಇದ್ದೀವಲ್ಲ. ಆಮೇಲೆ ನಾವು ಹೊಸದಾಗಿ ಆಡಿಯೋ ಕಂಪ್ನಿ, ನಾವು ಆಡಿಯೋ ಕ್ಯಾಸೆಟ್ ಇದ್ದಾಗ ಹೆಂಗಿತ್ತು ಅದು ಹೆಂಗೆ ಚೇಂಜ್ ಆಯಿತು, ನಾವು ಹಂಗೆ ಚೇಂಜ್ ಆಗಿ ಡಿಜಿಟಲ್ ವಿ ಆರ್ ಹೋಲ್ಡಿಂಗ್ ವೆರಿ ಫೈನ್ ಇನ್ ದ ಮಾರ್ಕೆಟ್. ನಮ್ಮ ಯೂಟ್ಯೂಬ್ ಚಾನಲ್ಸ್ ಆಗಲಿ ಇದಾಗಲಿ ಇಟ್ಸ್ ಗೋಯಿಂಗ್ ವೆರಿ ಫೈನ್. ಸೊ ವಿ ಆರ್ ನಿಯರ್ ಟು ದ ಮಾರ್ಕೆಟಿಂಗ್ ಇದು. ಆ್ಯಂಡ್ ಇದು ಟ್ರೆಂಡ್ ಹೆಂಗಿದೆಯೋ ನೋಡ್ಕೊಂಡು ನಾವು ಮಾಡಬೇಕಲ್ಲ. ಇವಾಗ ಯಾವ ಥರ ಇದೆಯೋ, ಮುಂಚೆ ಹೆಂಗಿತ್ತು ಪ್ರೆಸ್ ಮೀಟ್ ಹೇಳಿ ನಮ್ಮದು, ಆವಾಗ ಹೆಂಗಿತ್ತು ಅವಾಗ, ಈಗ ಬೇರೆ ಥರನೇ ಇದೆ ಎಲ್ಲ. ಇದೊಂದು ಟ್ರೆಂಡು. ಅದಕ್ಕೆ ತಕ್ಕಂಗೆ ನಮ್ಮ ಟೀಮ್ ರೆಡಿ ಇದೆ ಅದನ್ನು ನೋಡ್ಕೊಳ್ಳೋದಕ್ಕೆ.
ಅದ್ರಲ್ಲಿ ನಮ್ಮ ಇದರಲ್ಲಿ ಒಬ್ಬೊಬ್ಬರು ಒಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ ನೋಡ್ಕೊಳ್ಳೋದಕ್ಕೆ. ನನ್ನ ಮಗ ಒಂದು ನೋಡ್ಕೊತಾನೆ, ನಮ್ಮ ಡೈರೆಕ್ಟ್ರ್ ಒಂದು ನೋಡ್ಕೊತಾರೆ, ನಾನು ಒಂದು ನೋಡ್ಕೊತೀನಿ. ನನಗೆ ಯಾವುದು ಹೋಲ್ಡ್ ಇದೆಯೋ ಅದನ್ನು ನಾನು ನೋಡ್ಕೊತಾ ಇದ್ದೀನಿ. ಸೊ ಎಲ್ಲ ಅದೇ ಥರ ಅಂತಂದರೆ ಅಲ್ಲ, ಪಿಕ್ಚರ್ ಒಂದು ಲೆವೆಲ್ ಬೇರೆ ಥರನೇ ಇದೆ. ಆ್ಯಂಡ್ ನಾವು ಅಂದ್ಕೊಂಡಿದ್ದ ಬಡ್ಜೆಟ್ ಬೇರೆ, ರೀಚ್ ಆಗಿದ್ದ ಬಡ್ಜೆಟ್ ಬೇರೆ. ಅದಕ್ಕೆ ನಾನು ಕೇರ್ ಮಾಡಲಿಲ್ಲ ಏನು ಬಡ್ಜೆಟ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಮೊನ್ನೆ ಒಂದು ಸಾಂಗ್ ಮಾಡಿದ್ವಿ, ಅದು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಬಿಫೋರ್ ಇದು ಮಾಡ್ತೀವಿ, ಡೇಟ್ ಅನೌನ್ಸ್ ಮಾಡುವಾಗ ಅದನ್ನು ರಿಲೀಸ್ ಮಾಡಿ ತೋರಿಸ್ತೀವಿ. ಹಾಂ ಸರ್, ಟೋಟ್ಲಿ ಕಂಪ್ಲೀಟೆಡ್. ಸೆನ್ಸರ್ ರೆಡಿ ಆಗ್ತಾಯಿದೆ ಹೋಗೋದಕ್ಕೆ ಸರ್. ಮೋಸ್ಟ್ ಪ್ರಾಬ್ಲಿ ಈ ಜನವರಿ ಫೆಬ್ರವರಿಲಿ ಬಂದುಬಿಡ್ತೀವಿ ಸರ್. ಎಕ್ಸಾಕ್ಟಾಗಿ ವಿಲ್ ಸಿ ದ ಡೇಟ್ಸ್, ಯಾವುದು ಕ್ಲಾಶ್ ಬೇಡ ಅಂತ. ದೊಡ್ಡ ಸಿನಿಮಾ ಯಾವುದು ಇಲ್ದಂಗೆ ಪ್ಲ್ಯಾನ್ ಮಾಡಿಕೊಂಡು ಬರ್ತೀವಿ ನೋಡ್ಕೊಂಡು. ರಿಲೀಸ್ ಎಲ್ಲ ನಮ್ಗೆ ಹೆಂಗೋ ನಮ್ಮ ಎನ್ ಕುಮಾರ್ ಅವಾಗಿಂದ ನಮ್ಮ ಇದ್ದಾರೆ, ನಮ್ಮದು ಅವ್ರದ್ದು ಬೇರೆ ರಿಲೇಷನ್ಸು. ಸೊ ಅವ್ರ ಜೊತೆಗೆ ಅವ್ರ ಥ್ರೂನೇ ರಿಲೀಸ್ ಮಾಡಿಸ್ತಾ ಇದ್ದೀನಿ ಕಂಪ್ಲೀಟಾಗಿ. ಈಸ್ ರಿಲೀಸಿಂಗ್ ದ ಫಿಲ್ಮ್. ನಾಯಕನಾಗಿ ಮೊದಲ ಸಿನಿಮಾ ಅನ್ನೋದಕ್ಕಿಂತ ಇವರಿಬ್ಬರ ಜೊತೆ ಮಾಡೋದಿದೆಯಲ್ಲ, ಒಬ್ಬರು ಪ್ರೊಡ್ಯೂಸರ್ ಒಬ್ಬರು ಡೈರೆಕ್ಟ್ರು, ಆ್ಯಕ್ಚುಲಿ ಇಂಪಾಸಿಬಲ್. ರಾಮ್ ಪ್ರಸಾದ್ ಸರ್ ಗೊತ್ತಿರೋರ್ಗೆ ಆ್ಯಕ್ಚುಲಿ ಗೊತ್ತಿರ್ತವೆ ಅವ್ರು ಹೆಂಗೆ ಅಂತ ಅಂದ್ಬಿಟ್ಟು. ಸರ್ ಸ್ಯಾಟಿಸ್ಫೈ ಮಾಡೋದು ಕಷ್ಟ ಬಿಟ್ಬಿಡಿ, ಅವ್ರು ಇಬ್ಬರು ಸೇರಿಬಿಟ್ರೆ ಅವರಿಬ್ಬರಷ್ಟು ಸ್ಯಾಡಿಸ್ಟು ನಾನು ಅಲ್ಲಿ ಲೊಕೇಶನ್ ನೋಡಿಲ್ಲ ಸರ್. ಸೀರಿಯಸ್ಲಿ 2 ದಿನಕ್ಕೆ ಒಂದು ಶೂಟ್ ಇತ್ತು ಸರ್, ಕೇರಳಕ್ಕೆ ಹೋಗ್ತಾಯಿದ್ವಿ. 2 ಡೇಸ್ ಬ್ಯಾಕ್ ಒಂದು ಆಕ್ಸಿಡೆಂಟ್ ಆಯಿತು. ಅವರಿಬ್ಬರು ಒಂದು ಬೈಕಲ್ಲಿ ಮುಂದೆ ಹೋಗ್ತಾಯಿದ್ದಾರೆ, ನಾನು ಅವರಿದ್ದೆ ಹೋಗ್ತಾಯಿದ್ದೀನಿ. ಡಯಟಲ್ಲಿದ್ದೆ, ನಾನು ತಿಂದಿಲ್ಲ, ತಲೆ ಒಂದು ಸ್ವಲ್ಪ ಹೋಯಿತು. ಹೋಗ್ಬಿಟ್ಟು ನಿಂತಿರೋ ಬಸ್ಸು ಹೊಡೆದೆ. ಇಲ್ಲಿ ಹೊಡೆದಿದ್ದು ಏಟಿಗೆ ಉಸಿರಾಡೋಕ್ಕಾಗ್ತಾಯಿಲ್ಲ, ಕೆಳಗಡೆ ಬಿದ್ದೀನಿ. 30 ಜನ ತುಂಬೋರಲ್ಲಿ. ಇವ್ನು ಎತ್ಕೊಂಡು ನೀವು ಹಾಸ್ಪಿಟ್ಲ್ ಅಂದ್ರೆ ಇವನು ಕಿವಿ ಹಿಡಿದ್ಬಿಟ್ಟು ಆಟೋ ಒಳಗಡೆ ತಟ್ಬಿಟ್ಟು ನಡಿ ಮನೆಗೆ ಯಾಕೋ ನೋವು, ಹಾಸ್ಪಿಟ್ಲು ಏನಾದರೂ ಆಯಿತು, ನೀನು ಅಲ್ಲಿ ಮಲ್ಕೊಬೇಕು ಅಂತ ಶೂಟಿಂಗ್ ಕ್ಯಾನ್ಸಲ್ ಆಗ್ಬಿಡ್ತು, ನಡೆಯೋ ಫಸ್ಟು ನಿನ್ನ ಮನೆಗೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಈ ಥರ ಒಂದು ಟೀಮ್ ವರ್ಕ್ ಮಾಡಿರೋದು ಸರ್. 2 ಸೇರಿ ಸರ್. ಫಸ್ಟ್ ನಾನು ಅಷ್ಟು ಕಂಪ್ಲೇಂಟ್ ಹೇಳ್ಬಿಡ್ತೀನಿ ಸರ್, ಕಾಂಪ್ಲಿಮೆಂಟ್ ಸೆಕೆಂಡ್ರಿ ಸರ್. ಸಿನಿಮಾ ಬಗ್ಗೆ ಆದಷ್ಟು ಡೈರೆಕ್ಟರ್ ಮಾತಾಡಬೇಕು ಸರ್. ಅದೇ ಹೇಳಿದ್ನಲ್ಲ ಸರ್, ಇವ್ರಿಬ್ಬರ ಜೊತೆ ವರ್ಕ್ ಮಾಡೋದು. ಓಕೆ, ಓವರಾಲ್ ಸಿನಿಮಾ ಚಾಲೆಂಜಿಂಗ್ ಸರ್. ಇನ್ನೊಂದಿದೆ ಸರ್ ಹೇಳಬೇಕು ಅಂತಂದರೆ, ಈ ಶೂಟ್ ಮಾಡುವಾಗ ಫಸ್ಟ್ ಶೆಡ್ಯೂಲು 68 kg ಇದೆ ಸರ್. ನೀಟಾಗಿ ರೆಡಿ ಮಾಡಿದ್ರು ನಮ್ಮ ಶ್ರೀನಿವಾಸ್ ಗೌಡ ಮಾಸ್ಟ್ರು, ಮಜಲ್ 360. ಸೆಕೆಂಡ್ ಶೆಡ್ಯೂಲ್ಗೆ ಇನ್ನೇನು ಹೋಗಬೇಕು, 1 ತಿಂಗಳು ಟೈಮ್ ಇದೆ. ಮಗ 85 kg ಬೇಕು ಮಗ ನೀನು ಅಂತಾನೆ ಸರ್. 2 ತಿಂಗಳಲ್ಲಿ 85 kg. ತಿರ್ಗಾ ಇನ್ನೊಂದು ತಿಂಗಳು ಬರ್ತದೆ, ತಿರ್ಗಾ ಒಂದು 10 kg ಕಮ್ಮಿ ಮಾಡಿಬಿಡೋ ಅಂತಾನೆ. ಸೊ ದಿಸ್ ಇಸ್ ದ ಚಾಲೆಂಜಿಂಗ್. ಸಾರಿ ಸರ್. ಹೌದು ಸರ್, ಒಂದು 3 ಶೇಡ್ಸ್ ಬರುತ್ತೆ ಸರ್. ಸರ್ ಸಬ್ಜೆಕ್ಟ್ ಇವಾಗ ಸ್ಕ್ರಿಪ್ಟ್ ಹೆಂಗಿದೆಯೋ ಅದು ಆ ಥರ ವರ್ಕ್ ಮಾಡಿಕೊಂಡು ಅವ್ರ ಜೊತೆಗೆ ಕೂತ್ಕೊಂಡು ಒಂದೊಂದು ಸೀನ್ಗಳು ನಾವು ಪ್ರಾಕ್ಟೀಸ್ ಮಾಡಿ, ವರ್ಕ್ಶಾಪ್ಸ್ ಮಾಡಿ, ಆ ಥರ ಮಾಡ್ಕೊಂಡು ಒಂದೊಂದು ಕ್ಯಾರೆಕ್ಟ್ರಿಗೂ ಒಂದೊಂದು ಟೈಮ್ ತೊಗೊಂಡು ಮಾಡ್ಬೋದು ಸರ್. ಪಾತ್ರದಲ್ಲಿ ಅದು ಒಂದು ಆ್ಯಕ್ಚುಲಿ ಸಿನಿಮಾ ನೋಡಿದ್ರೆ ಓಕೆ ಸರ್. ಅದು ಪಾತ್ರದ ಬಗ್ಗೆ ಹೇಳಬೇಕು ಅನ್ನೋದಕ್ಕಿಂತ ಇಲ್ಲ ಪಾತ್ರದ ಬಗ್ಗೆ ಹೇಳಬೇಡಿ ಅಂತೇನು ಹೇಳಿಲ್ಲ. ಅಂದರೆ 2-3 ಶೇಡ್ ಇದೆ ಸರ್ ಅದರಲ್ಲಿ. ಒಂದು ರೈಟರ್ ಶೇಡ್ ಥರ ಬರುತ್ತೆ, ಇನ್ನೊಂದು ಅಂಡರ್ವರ್ಲ್ಡ್ ಶೇಡ್ ಥರ ಬರುತ್ತೆ. ಸಾರಿ, ಹಾರರ್ ಕ್ರೈಮ್ ಸಬ್ಜೆಕ್ಟ್ ಬರ್ತದೆ. ಹಾರರ್ ಕ್ರೈಮ್ ಸಬ್ಜೆಕ್ಟ್ ಬರುತ್ತೆ. ಆಡಿಯನ್ಸ್ಗೆ ಇನ್ನೊಂದು ಮೈಕ್ ಕೊಡಿ ಸರ್. ಸರ್ ಜವಾಬ್ದಾರಿ ತುಂಬ ದೊಡ್ಡ ಜವಾಬ್ದಾರಿ ಸರ್ ಇದು. ಆಡಿಯೋ ಬರ್ತಾ ಇಲ್ಲ ಅಂತ ಕಮ್ಮಿ ಇದೆ. ಆಡಿಯನ್ಸ್ಗೆ ಇನ್ನೊಂದು ಮೈಕ್ ಕೊಡಿ ಅಣ್ಣ. ಈಗ ಮಾತಾಡಿ ಸರ್. ಸೊ ಕೇಳಿಸ್ತಿದೆ? ಹಾಂ, ಓಕೆ ಓಕೆ. ಅದೇ ಸರ್, ಗೊತ್ತಾಗಿಲ್ಲ, ಸಾರಿ. ಖಂಡಿತ ಸರ್, ತುಂಬ ದೊಡ್ಡ ಜವಾಬ್ದಾರಿ ಇದು. ಇಟ್ ಇಸ್ ಡೂ ಆರ್ ಡೈ ಅನ್ನೋ ಒಂಥರ ಒಂದು ಸಿಚುವೇಶನ್ ಸರ್ ಇದು. ಚಿತ್ರದಲ್ಲಿ ಐ ಆಮ್ ಅ ರೈಟರ್. ನಾನೊಬ್ಬ ಒಂದು ಶೋಧನೆ ಮೇಲೆ ಒಂದು ರೈಟರ್ ಆಗಿ ಹೋಗಿರ್ತೀನಿ ಸರ್. ಓಕೆ.
ಅದು ಡೈರೆಕ್ಟರ್ ಆನ್ಸರ್ ಮಾಡ್ಬೇಕು ಸರ್ ಅದಕ್ಕೆ. ಸಾರಿ, ಅದ ಸರ್, ಅದು ಅವರೇ ಆನ್ಸರ್ ಮಾಡಬೇಕು ಸರ್. ಡೈರೆಕ್ಟರ್ ಆನ್ಸರ್ ಮಾಡೋದು ಕರೆಕ್ಟಾಗಿರುತ್ತೆ. ಸರ್ ನಾನು ನೀನಾಸಂ ಸ್ಟೂಡೆಂಟ್ ಸರ್, 2011-12 ಬ್ಯಾಚ್. ನಾನು ಕೆಲವು ನಾಟಕಗಳು ಮಾಡಿ ಅದರಿಂದ ಹೊರಗಡೆ ಬಂದು ಬೆಂಗಳೂರಲ್ಲೂ ಅಷ್ಟೇ ಮೋನೇಶ್ ಬಡಗೇರ್ ಅವ್ರ ಜೊತೆ ಸೇರಿಕೊಂಡು ಒಂದಷ್ಟು ನಾಟಕ ಮಾಡಿ ಕಲರಿ ಪೈಟು ಕಲ್ತ್ಕೊಂಡು ಕೇರಳಗೆ ಹೋಗಿ ಆಮೇಲೆ ಆದಷ್ಟು ವರ್ಕ್ಶಾಪ್ಸು ಎಲ್ಲ ಮಾಡಿಕೊಂಡು ನಾನು ಬಂದಿರೋದು ಸರ್. ನಿಮ್ಮ ಫೈಟ್ ಈ ಸಿನಿಮಾಗೆಲ್ಲ ಹೆಲ್ಪ್ ಆಯ್ತಾ ಸರ್? ಕೇಳಿಸಿಲ್ಲ, ಸಾರಿ. ಹಾಂ ಹಾಂ, ಸಿನಿಮಾ ಮೇಲೆ ಏನಾದರೂ ಹೆಲ್ಪ್ ಸರ್, ಕಲರಿ ಫೈಟು ಅನ್ನೋದು ಆ್ಯಕ್ಚುಲಾಗಿ ಸಿನಿಮಾಲಿ ಆ ಥರದ್ದು ಏನೂ ಇಲ್ಲ. ಬಟ್ ಏನಂತಂದರೆ ನಾವು ಅದು ಮಾಡುವಾಗ ಅದರಲ್ಲಿ ಕೊಡೋ ಡೆಡಿಕೇಶನ್ ಆಗಲಿ, ಆ ಡೆಡಿಕೇಶನ್ ತುಂಬ ಕಡೆ ಯೂಸ್ ಆಗುತ್ತೆ ಸರ್. ನಾನು ಒಂದು 6 months ಕೇರಳಲ್ಲಿದ್ದಾಗ ಅಲ್ಲಿ ಏನು ಡೆಡಿಕೇಶನ್ ಇತ್ತಲ್ಲ, ಆ ಡೆಡಿಕೇಶನ್ ನನಗೆ ಇಲ್ಲಿ ಹೆಲ್ಪ್ ಆಗ್ತಾಯಿತ್ತು ಸರ್. ಆ್ಯಕ್ಚುಲಿ ಲೈಕ್ 20 ನಾವು ಸ್ಟಾರ್ಟ್ ಮಾಡಿದ್ವಿ. ಲೈಕ್ ಐ ವಾಸ್ ಟು ಯಂಗ್ ಅನ್ಸುತ್ತೆ, 5 years ಬಿಫೋರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ. ಲೈಕ್ ಇಟ್ಸ್ ಮೈ ಡೆಬ್ಯೂ ಫಿಲ್ಮ್ ಗಾರ್ಗಾ, ಇಟ್ಸ್ ಮೈ ಡೆಬ್ಯೂ. ಇವತ್ತು ಎನ್ ಕುಮಾರ್ ಸರ್ ಆಗಲಿ, ಈಗ ರವಿ ಸರ್ ಆಗಲಿ, ನಾವು ಎಲ್ಲರ ಜೊತೆಗೆ ಒಂದೊಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಮಾತುಕತೆಯಲ್ಲಿ ಇದ್ದೀವಿ. ಬಟ್ ದಟ್ ಡೇ ಐ ವಾಸ್ ಸೋ ಫ್ರೆಶ್ ಟು ದ ಇಂಡಸ್ಟ್ರಿ. ರಾಮ್ ಪ್ರಸಾದ್ ಸರ್ ಹತ್ರ ಹೋಗಿ ನಾನು ಬರೀ ಕತೆ ಹೇಳ್ತೀನಿ ಅಷ್ಟೇ. ಐ ಹ್ಯಾಡ್ ನೋ ಶೋ ರೀಲ್ ಸರ್. ನಾನು MSc ಮುಗಿಸ್ಕೊಂಡು ನಾವೆಲ್ಲರೂ ಹೇಳ್ತೀನಿ ನನ್ನಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ, ಹಂಗಿದೆ ಅಂತ. ಬಟ್ ಒಬ್ಬ ಬಂಡವಾಳ ಹಾಕಿ ಅದು ತೆರೆ ಮೇಲೆ ಬಂದಾಗ ನಮ್ದು ಏನಿದೆ ಸ್ಕಿಲ್ಸ್ ಗೊತ್ತಾಗೋದು. ಸೊ ಅದನ್ನ ಫಸ್ಟು ಧೈರ್ಯ ಮಾಡಿದ್ದು ರಾಮ್ ಪ್ರಸಾದ್ ಸರ್. ದ ಬಜೆಟ್ ಅವತ್ತು ನಾವು ಮಾತಾಡಿದಾಗ ಅವ್ರು ನನಗೆ ಚಾಲೆಂಜಿಂಗ್ ಬಜೆಟೇ ಕೊಡ್ತಾರೆ. ಮಗ 30 ಲಕ್ಷ ಕೊಡ್ತೀನಿ ಮಗ, ಸಿನಿಮಾ ಮುಗಿಸ್ಕೊಬಂದ್ಬಿಡು, ನಾನು ಬರ್ತೀನಿ, ನಂಗೆ ಊಟ ಹಾಕ್ಬಿಡು ಅಂತಾರೆ. ನಾನು ಅದಕ್ಕೆ ನಂಗೆ ಒಂದು ದಿವಸ ಯೋಚನೆ ಮಾಡ್ಬಿಟ್ಟು ಉಲ್ಟಾ ಹೇಳ್ದೆ, ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಜಾಸ್ತಿ, ನಾನಂದರೆ 30 ಲಕ್ಷ ಖರ್ಚು ಮಾಡ್ತೀನಿ, ನೀವು ಇನ್ನೊಂದು 3 ಲಕ್ಷ ಖರ್ಚು ಮಾಡಿ ಉಳಿಸ್ತೀರಾ, ನೀವೇ ಮಾಡಿ, ನಿಮ್ಮ ಕೈ ಕೇಳಿ ನಾನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಹಂಗೆ ಸ್ಟಾರ್ಟ್ ಆಯಿತು ಸರ್ ಸಿನಿಮಾ. ಸೊ ಅದಾದಮೇಲೆ ಏನಾಯಿತು, ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ, ಅವ್ರ ಒಂದು ಎಕ್ಸ್ಪೀರಿಯನ್ಸ್ ಪಾಯಿಂಟ್ ಆಫ್ ವ್ಯೂಲಿ ಈ ನೋ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ. ಅಲ್ಲಿಂದ ಮಾಡ್ಕೊಂಡು ಬಂದ್ವಿ ಸರ್ ಸ್ಟ್ರಗಲ್ಸು. ಈಗ ಸ್ಟಾರ್ ಡೈರೆಕ್ಟರು, ಸ್ಟಾರ್ ಹೀರೋ ಅವ್ರು ವಾಟ್ ಎವರ್ ಅಂದಾಗ ಫಂಡ್ಸ್ ಈಸಿ. ಇಟ್ಸ್ ಲೈಕ್ ಓಕೆ, ಶೂ ಶಾಟ್ ದುಡ್ಡು ಬರುತ್ತೆ, ಒಂದು ಸ್ಯಾಟಲೈಟ್ ಇಷ್ಟು ಬರುತ್ತೆ, OTT ಇಷ್ಟು ಬರುತ್ತೆ. ಒಬ್ಬ ಫ್ರೆಶರ್ ಡೈರೆಕ್ಟರ್ ಮೇಲೆ ದುಡ್ಡು ಹಾಕಬೇಕು. ಈಗ ಅರುಣ್ ಮಗ ಆಗಿರ್ಬೋದು, ಬಟ್ ಇಟ್ಸ್ ಅ ಫ್ರೆಶ್ ಮಾರ್ಕೆಟಲ್ಲಿ. ನಮ್ಗೆ ಗೊತ್ತು ಇವಾಗ ಏನು ನಡೀತಾ ಇದೆ, ಹೀರೋಗಳ್ದು ಹೋಗ್ತಾ ಇಲ್ಲ ಸರ್, ಓದಾಡ್ತಾ ಇದ್ದೀವಿ ನಾವೆಲ್ಲರೂ. ಬಟ್ ಆ ಟೈಮಲ್ಲಿ ಏನೋ ಒಂದು ಫಂಡು ಒಂದು ಎಪಿಸೋಡ್ ಮಾಡಬೇಕು ಅಂದಾಗ ಪ್ರೊಡ್ಯೂಸರ್ ಆದವ್ರು ಯೋಚನೆ ಮಾಡಬೇಕಾಗತ್ತೆ. ಬಟ್ ಆ ಯೋಚನೆ ಮಾಡಿದಾಗ ನಂಗೆ ಸಾಥ್ ಕೊಟ್ಕೊಂಡು ಮಾಡ್ಕೊಂಡು ಇಟ್ ಟುಕ್ ಟೈಮ್. ಸೆಟ್ ಹೋಯ್ತು, ಮತ್ತು ರೀಕನ್ಸ್ಟ್ರಕ್ಟ್ ಮಾಡಿದ್ವಿ. ಕೋವಿಡ್ ಬಂತು, ಅದಾದಮೇಲೆ ಕೋವಿಡ್ ಬಂದಾಗ ಇಂಡಸ್ಟ್ರಿನೇ ಬಿದ್ದೋಯ್ತು, ಸಿನಿಮಾನೇ ಹೋಗಲ್ಲ, ಅಷ್ಟರಲ್ಲಿ 1 ಕೋಟಿ ಏನೋ ಹಾಕ್ಬಿಟ್ಟಿದ್ರು. ಅಷ್ಟು ಆಗಲ್ಲ, ವರ್ಕೌಟ್ ಆಗಲ್ಲ ಅನ್ನೋ ಟೈಮಲ್ಲಿ ವಿ ಗಾಟ್ ಸಮ್ ಹೋಪ್ಸ್ ಆ್ಯಂಡ್ ವಿ ಸ್ಟಾರ್ಟೆಡ್ ಡೂಯಿಂಗ್. ಈ ಮಧ್ಯದಲ್ಲಿ ನಂಗೊಂದಷ್ಟು ಆಪರ್ಚುನಿಟೀಸ್ ಬಂತು. ರಾಧಿಕಾ ಮೇಡಮ್ದು ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ಅಜಾಗ್ರತಾ ಅಂದ್ಬಿಟ್ಟು. ಸೊ ಈ ಥರ ಲೈಕ್ ಇಟ್ಸ್ ಗೋಯಿಂಗ್ ಆನ್. ಸೊ ಈಗ ಫೈನಲಿ ಲೈಕ್ ವಿ ಡಿಸೈಡೆಡ್ ಇಲ್ಲ, ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ತೆಲುಗು, ತಮಿಳ್, ಮಲಯಾಳಂ ಎಲ್ಲ ಜಂಗ್ಲೀಲಿ ಬರ್ತಾಯಿದೆ. ಸೊ ನಮ್ಗೆ ಅಲ್ಲಿ ರೆಸ್ಪಾನ್ಸ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇರೋದ್ರಿಂದ ಇಲ್ಲ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫ್ ವ್ಯೂನು ನಮಗೆ ಇದು. ಆ್ಯಕ್ಚುಲಿ ನಮ್ದು ಹಿಂದಿ ರೈಟ್ಸ್ ಆಲ್ರೆಡಿ ಸೇಲ್ ಆಗೋಗಿದೆ ಸರ್. ಈಗ ನಾವು ಗಾರ್ಗಾ ಅಂತ ನಾವು ಏನು ನೋಡ್ತಾ ಇದ್ದೀವಿ, ಜಿಯೋ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ. ಸೊ ಮಾರ್ಕೆಟ್ ಇದೆ, ವಿ ಕ್ಯಾನ್ ಡೂ ಸಮಥಿಂಗ್. ಓಕೆ, ಇದಾಗುತ್ತೆ. ಕಂಟೆಂಟ್ ನಾನು ಇಲ್ಲಿವರೆಗೂ ಏನೂ ಆಚೆ ಬಿಟ್ಟಿಲ್ಲ. ಕಂಟೆಂಟ್ ತೋರಿಸ್ಕೊಂಡೆ ಆಚೆ ಬರೋಣ ಅನ್ನೋ ಪ್ರೆಸ್ ಮೀಟೇ ಇದು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು. ವೆರಿ ಸೂನ್ ವಿ ಆರ್ ಕಮಿಂಗ್ 1 or 2 months. ಈಗ ನಾವು ಸರ್ ಜೊತೆ ಮಾತಾಡಿಕೊಂಡು ಡೇಟ್ ಈಗ ಬೇಗನೆ ಅನೌನ್ಸ್ ಮಾಡ್ತೀವಿ. ವೆರಿ ಸೂನ್ ವಿಲ್ ಕಮ್ ಔಟ್. ಇದ್ರ ಮೇಲೆ ನಾವು ಸ್ಟಾರ್ಟ್ ಮಾಡಿರೋದು ಸರ್. ಸರ್ ಗಾರ್ಗಾ ಇಟ್ಸ್ ಅ ಪ್ಲೇಸ್ ನೇಮ್, ಒಂದು ಊರ ಹೆಸರು, ಇಟ್ಸ್ ಅ ಫಿಕ್ಷನಲ್ ನೇಮ್. ಈಗ ನಮ್ಮದು ಕತೆ ಒಂದು ಊರಲ್ಲಿ ನಡೆಯೋದು. ಈಗ ಕ್ರೈಮ್, ಈಗ ನೋಡ್ಬೇಕಾದ್ರೆ ಕ್ರೈಮ್ ಥ್ರಿಲ್ಲರ, ಹಾರರ್ ಜಾನರ ಅಂತ ಅನ್ಸ್ಬೋದು. ಆ್ಯಕ್ಚುಲಿ ಇಟ್ಸ್ ಅನ್ ಅಡ್ವೆಂಚರಸ್ ಡ್ರಾಮಾ. ಒಂದು ಅಡ್ವೆಂಚರ್ ಮೇಲೆ, ಒಂದು ಸಸ್ಪೆನ್ಸ್ ಮೇಲೆ, ಅದು ನೀವು ಕ್ರೈಮ್ ಥರಾರು ನೋಡ್ಬೋದು, ಹಾರರ್ ಥರಾರು ನೋಡ್ಬೋದು. ಕ್ಲೈಮ್ಯಾಕ್ಸ್ ವಿಲ್ ಆನ್ಸರ್ ಯು ವಾಟ್ ಇಸ್ ದ ಜಾನರ್. ಹಾಂ ಸರ್, ಲ್ಯಾಂಡ್ ಆಫ್ ಶ್ಯಾಡೋ, ನಾವು ಶ್ಯಾಡೋ ಯಾವ ಥರನೂ ಆಗ್ಬೋದು. ಇಟ್ ಕ್ಯಾನ್ ಬಿ ಅ ನೆಗೆಟಿವ್ ಶ್ಯಾಡೋ, ಇಟ್ ಕ್ಯಾನ್ ಬಿ ಅ ಪಾಸಿಟಿವ್ ಶ್ಯಾಡೋ. ಸಮ್ಟೈಮ್ಸ್ ನಮ್ಮ ಶ್ಯಾಡೋನು ನಾವು ಎದುರ್ಕೊಂಡ್ಬಿಡ್ತೀವಿ. ಸೊ ದ ಲ್ಯಾಂಡ್ ಆಫ್ ಶ್ಯಾಡೋಸ್. ಸೊ ಆ ಲ್ಯಾಂಡಲ್ಲಿ ಯಾವ ಥರ ನೆರಳುಗಳು, ಇಟ್ ಮೇ ಬಿ ಡಾರ್ಕ್, ಇಟ್ ಮೇ ಬಿ ಗುಡ್, ಗೊತ್ತಿಲ್ಲ. ಅದು ಸಿನಿಮಾ ನೋಡಿದಾಗ ನಮ್ಗೆ ಇನ್ನೂ ನೀಟಾಗಿ ಕ್ಲಾರಿಟಿ ಸಿಗುತ್ತೆ ಸರ್. ಸಿನಿಮಾನಕ್ಕಿಂತ ಸರ್ ಈಗ ಫ್ಯೂಚರ್ ಡೇಸಲ್ಲಿ ಇವತ್ತು ಹೆಂಗೆ ನಾನು ಒಂದೊಂದು ಕಂಟೆಂಟ್ ಬಿಟ್ಟೆ, ನಾನು ಏನೂ ಔಸ್ ಇಟ್ಕೊಳ್ಳಲ್ಲ ಸರ್ ಈ ಸಿನಿಮಾಲಿ. ಬಿಫೋರ್ ರಿಲೀಸ್ ನಾನು ಎಲ್ಲನೂ ನಿಮ್ಮ ಮುಂದೆ ಇಡ್ತೀನಿ, ಪ್ರತಿಯೊಂದು ಕಂಟೆಂಟ್, ಪ್ರತಿಯೊಂದು ಇದು. ದೆನ್ ಯು ವಿಲ್ ನೋ ವೆದರ್ ಟು ವಾಚ್ ದ ಫಿಲಮ್ ಆರ್ ನಾಟ್. ಈಗ ರಿಲೀಸ್ ಆದಮೇಲೆ ಅಯ್ಯೋ ನಾನು ಸಿನಿಮಾಗೆ ಬಂದಿಲ್ಲ ಯಾಕೆ ನೋಡ್ತಾರೆ ಸರ್? ಕಂಟೆಂಟ್ ಫಸ್ಟ್ ಮಾತಾಡಬೇಕು. ಆ ಕಂಟೆಂಟ್ ಮಾತಾಡೋಕ್ಕೆ ನಾನು ಬರೀ ಒಂದು ಟ್ರೇಲರ್ ಅಥವಾ ಒಂದು ಗ್ಲಿಮ್ಸಸ್ ಸಾಕಾಗಲ್ಲ. ಯಾಕಂದರೆ ಈಗ ನಾನೊಬ್ಬ ಆಡಿಯನಾಗಿ ನೋಡ್ತೀನಿ. ಈಗ ಡಿಜಿಟಲ್ ಮಾರ್ಕೆಟ್ ಡೈಲಿ ಸ್ಕ್ರಾಲ್ ಮಾಡಿದ್ರೆ ಸರ್ 5 ಸಿನಿಮಾ 6 ಸಿನಿಮಾ ಬರುತ್ತೆ. ಈಗ ನಾನೊಬ್ಬ ಆಡಿಯನಾಗಿ, ಒಬ್ಬ ಫಿಲ್ಮ್ ಮೇಕರಾಗಿ ಎಷ್ಟು ಸಿನಿಮಾ ನಾನು ನೋಡ್ತಾ ಇದ್ದೀನಿ. ಈಗ ನಾವೆಲ್ಲ ಇಷ್ಟು ಜನ ಇದ್ದೀವಿ, ನಾವು ಎಷ್ಟು ಸಿನಿಮಾ ನಾವು ನೋಡ್ತಾ ಇದ್ದೀವಿ? ನಾವು ನೋಡ್ತಾ ಇಲ್ಲ ಸರ್. ಎಲ್ಲೋ ಒಂದು ಸಿನಿಮಾ ಸೌಂಡ್ ಆಗ್ತದೆ, ಚೆನ್ನಾಗಿ ಹೋಗ್ತಾಯಿದೆ ಅಂತ ಮೌತ್ ಟಾಕ್ ಬರುತ್ತೆ, ನಾವು ಹೋಗ್ತೀವಿ ಸರ್. ಇಲ್ಲ ನಾವು ಹೋಗಲ್ಲ ಸರ್, ಹೌದಾ ಚೆನ್ನಾಗಿಯಾ ಬಿಟ್ಬಿಡ್ತೀವಿ. ಹಿಂಗಿರ್ಬೇಕಾದ್ರೆ ಸೊ ವಿ ಡಿಸೈಡೆಡ್ ಕಂಟೆಂಟ್ನ ಆಚೆಗೆ ಬಿಟ್ಬಿಡೋಣ, ಏನೇನಿದೆ ಎಲ್ಲ ತೋರಿಸ್ತೀನಿ ಸರ್. ಸಿನಿಮಾಲಿ
ಬಂದು ನಿಮ್ಗೆ ಏನು ಸಿಗುತ್ತೆ ಅನ್ನೋದು ಸಿನಿಮಾಲೇ ತೋರಿಸುತ್ತೆ. ಈ ಪಾಯಿಂಟ್ ಆಫ್ ವ್ಯೂ ಈಗ ಸ್ಟಾರ್ಟ್ ಸರ್, ಯಾಕಂದರೆ ಏನಾದ್ರು ಇದ್ದಿದ್ರೆ ಲೈಕ್ ಇನ್ನೂ ಚೆನ್ನಾಗಿರೋದು. ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಟುಡೇ, ವಿಲ್ ಸಿ ಲೈಕ್ ಹೆಂಗೆ ಹೋಗುತ್ತೆ. ಎಷ್ಟು ಸಾಂಗ್ಸ್ ಇದೆ? ಯಾಕಂದರೆ ಇಲ್ಲಿ ಇಬ್ಬರು ಇದ್ದಾರೆ, ಗುರುಕಿರಣ್ ಒಂದು ಹಾಕಿ ಪಡ್ತಾರೆ ಸರ್ 3 ಸಾಂಗ್ ಇದೆ. ಒಂದು ಶಿವನ್ ಸಾಂಗು ನಾವು ಸ್ಟಾರ್ಟ್ ಶೂಟ್ ಹೋಗಿಂತ ಮುಂಚೆನೇ ಶಿವನ್ ಈ ಸಾಂಗ್ ಇದೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ಆ ಶಿವನ್ ಸಾಂಗ್ ಶೂಟ್ ಮಾಡಿ ನಾವು ಇಮಿಡಿಯೇಟ್ ಲಾಂಚ್ ಮಾಡ್ತೀವಿ ಅದನ್ನು. ಅದು ಟೈಟಲ್ ಲಾಂಚ್ ಕಮ್ ಶಿವನ್ ಲಾಂಚ್ 2020 ಅಶೋಕ ಹೋಟ್ಲಲ್ಲಿ ಮಾಡಿದ್ವಿ ನಾವು. ಸೊ ಅದು ಗುರು ಸರ್ ಮಾಡ್ತಾರೆ ಕಂಪ್ಲೀಟಾಗಿ ಕಂಪೋಸಿಷನು. ಅದಾದಮೇಲೆ ಈಗ ಲವ್ ಸಾಂಗ್ ನೀವೇನು ನೋಡಿರಿ, ಇದು ಕಂಪ್ಲೀಟ್ ಆರ್ ಪಿ ಪಟ್ನಾಯಕ್ ಸರ್ ಮಾಡಿರೋದು ಮೆಲೋಡಿ. ಇದು ಇನ್ನೂ ಒಂದು ಸಾಂಗ್ ಇದೆ, ಐ ಥಿಂಕ್ ಜಾನ್ವರಿ ಅದು ರಿವೀಲ್ ಮಾಡ್ತೀವಿ. ಸರ್ ನೀವು ಅದಾದಮೇಲೆ ಇನ್ನೊಂದು ವಿ ಟಿ ಪ್ಲೇ ಮಾಡಿಸ್ತೆ ನೀವು, ಅಲ್ಲಿ ಕಂಪ್ಲೀಟ್ಲಿ ಡಾರ್ಕ್ ಶೇಡ್ ಇದೆ. ಈ ಸಾಂಗ್ ಮಾತ್ರ ನಿಮಗೆ ಗ್ಲಾಮರಸ್ಸಾಗಿ ಕಾಣಿಸಿದ್ದು. ಬಟ್ ನಾನು ಯಾವಾಗ ಕ್ಯಾರೆಕ್ಟರ್ಸ್ನ ತೋರಿಸ್ಕೊಂಬಂದೆ ಅಲ್ಲಿ ನಿಮಗೆ ಯಾವುದು ಗ್ಲಾಮರಸ್ಸಾಗಿ ಕಾಣಿಸಲ್ಲ ಸರ್. ಈವನ್ ದೋ ದ ಹೀರೋಯಿನ್ ಶೀ ಈಸ್ ಲುಕಿಂಗ್ ಡಾರ್ಕ್ ಅಲ್ವಾ. ಸೊ ಹಂಗಾಗಿ ಅದಕ್ಕೆ ನಾನು ಆ ಕ್ಯಾಸ್ಟಿಂಗ್ ವೀಡಿಯೋನ ಪ್ಲೇ ಮಾಡಿಸಿದ್ದು. ಇಟ್ಸ್ ನಾಟ್ ಅ ಗ್ಲಾಮರಸ್ ಆರ್ ಅ ಲವ್ ಸ್ಟೋರಿ, ಇಟ್ಸ್ ಅ ಅಡ್ವೆಂಚರಸ್ ಡ್ರಾಮಾ. ಆ ಅಡ್ವೆಂಚರಸ್ ಡ್ರಾಮಾದಲ್ಲಿ ಒಂದು ಫಿಕ್ಷನಲ್ ಕತೆ ನಾವೆಲ್ಲರೂ ಮಾಡ್ಕೊಂಡಿರ್ತೀವಿ. ಒಂದು ಆಡಿಯನ್ಸ್ಗೆ ನಾವು ಏನು ಹೇಳಬೇಕು, ಏನು ಮಾಡಬೇಕು, ಇದ್ರ ಮೇಲೆ ಮಾಡ್ಕೊಂಬಂದಿದ್ದೀವಿ ಸರ್. ಅಡ್ವೆಂಚರಸ್ ಅಂದಾಗ ನಿಧಿಯ ಸುತ್ತ ಜಾಸ್ತಿ ಕೊಟ್ಟೋದು ಸರ್ ಅಡ್ವೆಂಚರ್ ಅಂದಾಗ ನಿಧಿ ಅಂತಲೇ ಬರಲ್ಲ ಸರ್. ಈಗ ಅಡ್ವೆಂಚರ್ ಅಂದಾಗ ಏನಾಗುತ್ತೆ, ಒಂದು ಜಾಗಕ್ಕೆ ಇರ್ಬೋದು. ಈಗ KGF ನಾವು ನೋಡ್ಬೋದು, ಅದೊಂದು ಸ್ಥಳಕ್ಕೆ ಇದು ಮಾಡ್ತಾರೆ, ಅದು ನಿಧಿ ಅಂತ ನಾವು ಹೇಳಕ್ಕೆ ಬರಲ್ಲ. ಕಾಂತಾರ ನೋಡಿದಾಗ ಆ ಪ್ಲೇಸ್ನ ಉಳಿಸ್ಕೊಳಕ್ಕೆ ಮಾಡ್ತಾರೆ. ಅಗೇನ್ ಇಟ್ಸ್ ಅನ್ ಅಡ್ವೆಂಚರ್ಸ್ ಡ್ರಾಮಾ. ಅದ್ರಲ್ಲಿ ನಮ್ಮದೊಂದು ಡಿವೋಷನಲ್ ಕಂಟೆಂಟ್ನ ಒಂದು ಎಂಪವರ್ಡ್ ಆಗಿದೆ. ಸೊ ನಂದ್ರಲ್ಲೂ ಲ್ಯಾಂಡ್ ಆಫ್ ಶ್ಯಾಡೋಸ್ ಎಕ್ಸಾಕ್ಟ್ಲಿ. ಸೊ ಅದ್ರ ಮೇಲೆ ನಡೆಯುವಂಥ ಒಂದಿದು ಸರ್. 100ಗೆ 100% ಫಿಕ್ಷನಲ್ ಸರ್. ಇದು ಯಾವುದೋ ಒಂದಿಂದ ಇನ್ಸ್ಪೈರ್ ಆಗಿರೋದಾಗಲಿ ಏನೂ ಅಲ್ಲ. ಇದು ನಾವು ಮತ್ತು ನಮ್ಮ ಟೀಮು ಸೇರಿಕೊಂಡು ಮಾಡಿರೋಂಥ ಕತೆ. ಯಾವ ಶೋದೇನೇನೂ ಫಿಕ್ಷನ್ ಅಲ್ಲ ಸರ್. ಆಮೇಲೆ ಎಲ್ಲ ಕಂಪ್ಲೀಟ್ಲಿ ಫಿಕ್ಷನ್, ಯಾವುದು ರಿಯಾಲಿಟಿ ಅಲ್ಲ. ಅಂದರೆ ಈಗ ಕತೆಗೆ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಕ್ಯಾರೆಕ್ಟರ್ಸ್ ಬರೆದಾಗ, ಈಗ ಒಬ್ಬ ಪ್ರೊಟಗನಿಸ್ಟ್ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಏನಾಗುತ್ತೆ, ಓಕೆ ಅವ್ನ ಕ್ಯಾರೆಕ್ಟರ್ ಹಿಂಗೆ ಟ್ರಾವೆಲ್ ಆಗುತ್ತೆ ಎಂಡ್ಗೆ, ಆ ಕ್ಯಾರೆಕ್ಟರ್ ಜೊತೆ ಯಾರ್ಯಾರು ಜಾಯ್ನ್ ಆಗ್ತಾರೆ. ಸೊ ವಾಟ್ ದ ಸ್ಟ್ರಗಲ್ಸ್ ಈಲ್ ಫೇಸ್ ಇನ್ ದ ಫ್ಯೂಚರ್. ಸೊ ಅದೇ ಕತೆ ನಾವೆಲ್ಲರೂ ಹೇಳೋದು ಇದ್ರ ಮೇಲೆ ಇರೋದು ಸರ್. ಸರ್ ನಾನು ಅದನ್ನೇ ಹೇಳಿದೆ, ನಾನು 2020 ಮಾಡಿದಾಗ ನಾನು ಏನೂ ಅಲ್ಲ, ನಾನು ಯಾರಿಗೂ ಪರಿಚಯನೂ ಇರಲಿಲ್ಲ. ನನ್ನ ಮೇಕಿಂಗ್ ಈಗ ಅಟ್ಲೀಸ್ಟ್ ನಾನು ಈ ವಿಡಿಯೋ ನೋಡ್ಕೊಂಡು ಒಬ್ಬ ಪ್ರೊಡ್ಯೂಸರ್ ಹತ್ರ ಒಂದು ಸ್ವಲ್ಪ ಅಡ್ವಾನ್ಸ್ ಇಸ್ಕೋಬೋದು. ಅವತ್ತಿರಲಿಲ್ಲ. ಅವತ್ತು ರಾಮ್ ಪ್ರಸಾದ್ ಸರ್ಗೆ ನಾನು ಈ ವಿಷನ್ ಹೇಳಿದಾಗ, ನಾವು ತೆಲುಗು ಮತ್ತು ತಮಿಳಿಂದೆಲ್ಲ ನಾವು ಒಂದು ಪ್ಯಾನ್ ಇಂಡಿಯಾ ಅನ್ನೋದು ಒಂದು ಏನಿದೆ, ಅದು ಪ್ಯಾನ್ ಇಂಡಿಯಾ ಅನ್ನೋ ವರ್ಡ್ ಇರಲಿಲ್ಲ ಆಗಷ್ಟೇ. ಬಟ್ ನಾವು ರಿಮೇಕ್ ಕೊಡೋ ಬದಲು ವಿಲ್ ರಿಲೀಸ್ ದ ಫಿಲಮ್ ಅನ್ನೋದು ಒಂದು ಪ್ಲ್ಯಾನ್ ಇತ್ತು, ತೆಲುಗು ಆ್ಯಂಡ್ ತಮಿಳೆಲ್ಲ ನಾವು ಮಾಡೋಣ ಅಂತ. ಇದಕ್ಕೆ ಏನು ಮಾಡೋದು, ನಾವು ಹೇಳ್ತಾ ಇದ್ವಿ ಸರ್, ಸಾಯಿ ಕುಮಾರ್ ಸರ್ ನಂಗೆ ಪರಿಚಯ ಇರೋ ಮಗ ಫೋನ್ ಮಾಡ್ತೀನಿ ಸರ್ ಅವರು ನಂಗೆ ಪರಿಚಯ. ಸೊ ಇಟ್ ವಾಸ್ ಈಸಿಯರ್ ಫಾರ್ ಮೀ ಟು ಬ್ರಿಂಗ್ ಆಲ್ ದಿಸ್ ಕ್ಯಾಸ್ಟ್. ಸರ್ ಒಂದು 60 to 65 ಡೇಸ್ ಶೂಟ್ ಮಾಡಿದ್ದೀನಿ ಸರ್. ನಾನು ಅತಿರಪಲ್ಲಿ ಫಾಲ್ಸ್ ಕೇರಳಲ್ಲಿ ಅಲ್ಲಿ ಶೂಟ್ ಮಾಡಿದ್ದೀವಿ. ಅದಾದಮೇಲೆ ಚಿಕ್ಕಮಂಗ್ಳೂರಲ್ಲಿ ಮನೆಗಳ ಎಪಿಸೋಡ್ಸ್ ಎಲ್ಲ ಚಿಕ್ಕಮಂಗ್ಳೂರಲ್ಲೇ ಶೂಟ್ ಮಾಡಿರೋದು. ದಾಂಡಲಿಲಿ ಆ್ಯಕ್ಚುಲಿ ಇಲ್ಲಿ ನಾವು ಫಾರೆಸ್ಟ್ ಅಂತ ಪಾಯಿಂಟ್ ಆಫ್ ವ್ಯೂಲಿ ನಾವೀಗ ಬ್ಯಾಂಗ್ಳೂರು ಸರೌಂಡಿಂಗ್ಸ್ ನೋಡಿದ್ರೆ ನಮಗೆ ಫಾರೆಸ್ಟ್ ಇಲ್ಲ. ಈಗ ಈ ನವಡೇಸ್ ನಾವು ಏನು ಮಾಡ್ತಾಯಿದ್ವಿ, ತುಂಬ HMTಗೆ ಹೋಗ್ತೀವಿ, ಇಲ್ಲ ಯಾವ್ದು ಸಪೋಟ ಗಾರ್ಡನ್ ಹೋಗಿ ಫಾರೆಸ್ಟ್. ಬಟ್ ಈ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ನಾವು ಆಗುಮೆ ಮತ್ತು ದಾಂಡಲಿಲಿ ಶೂಟ್ ಮಾಡ್ತೀವಿ. ಕಂಪ್ಲೀಟ್ ನೈಟ್ ಎಪಿಸೋಡ್ ಆಗಿರ್ಬೋದು, ಡೇ ಎಪಿಸೋಡ್ ಆಗಿರ್ಬೋದು. ಅದು ಪರ್ಮಿಷನ್ ಇಲ್ಲ ಅಂದ್ರೂ ಅದು ನೀವು ಪ್ರೊಡ್ಯೂಸರ್ನ ಕೇಳಿ ಅವ್ರು ಹೆಂಗೆ ಕೊಡಿಸಿದ್ರು ಅಂತ. ಅವ್ರು ಪರ್ಮಿಷನ್ ಕೊಡಿಸಿದ್ದಾರೆ ನಮಗೆ, ನಾವು ಶೂಟ್ ಮಾಡಿದ್ದೀವಿ. ಕಂಪ್ಲೀಟ್ ದಾಂಡಲಿಲೇ ಶೂಟ್ ಮಾಡಿದ್ದೀನಿ, ಆಗುಂಬೆಲೇ ಶೂಟ್ ಮಾಡಿದ್ದೀನಿ. ಅದಾದಮೇಲೆ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಎಪಿಸೋಡ್ಸ್ಗಳು, ಈ ಪಬ್ ಎಪಿಸೋಡ್ಸ್ ಎಲ್ಲ ನಾವು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ. ಈ ಸಾಂಗ್ ನೀವು ಈಗೇನು ಇದು ನೋಡಿದ್ರೆ ಇದು ಮಂಗಳೂರಲ್ಲಿ ಮಾಡಿರೋದು, ಉಡುಪಿ ಮತ್ತು ಮಂಗಳೂರು ಬೀಚ್. ಇದರಲ್ಲಿ ಸರ್ ಬಜೆಟು ಸ್ವಲ್ಪ ಲಿಮಿಟೇಷನ್ ಜಾಸ್ತಿ ಇಟ್ಟೇ ಹೋಗಿದೆ. ಯಾಕಂದರೆ ನೀವೆಲ್ಲ ನೋಡಿರ್ಬೋದು, ಅಶೋಕ ಹೋಟ್ಲಲ್ಲಿ ನನಗೆ ಇವರು 30 ಲಕ್ಷ ರೂಪಾಯಿ ಅಂತ ನಂಗೆ ಬಜೆಟ್ ಕೊಟ್ಬಿಟ್ಟು ಅವತ್ತು ಲಾಂಚ್ಗೆ 20 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಸರ್ ನನಗೆ ಗೊತ್ತಲ್ಲ ಸರ್, ನಾನು ಇವ್ರಿಗೆ ಕತೆ ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತ 2-3 ಜನ ಕೇಳಿದಾಗ ರಾಮ್ ಪ್ರಸಾದ್ ಸರ ಅವ್ರ ಹತ್ರ ಕತೆ ಹೇಳಕ್ಕೆ ಹೋಗ್ತಿದ್ಯಾ, ನಿನ್ನ ಚೇರಿಂದ ಕಳಿಸ್ಬಿಟ್ಟು ಅವ್ರು ಕೂತ್ಕೊಂಡ್ಬಿಡ್ತಾರೆ ಅಂತೆಲ್ಲ ಹೇಳಿದರು. ಬೈದ ಮೇಲೆ ನಾನು ಹೋಗಿದ್ದು. ಇದರಲ್ಲಿ ನಾನು ಏನು ಮಾಡಿದೆ, ನನಗೆ ಎಲ್ಲೂ ಟ್ರ್ಯಾಪಲ್ಲಿ ಸಿಗಾಕೋಕ್ಕೆ ಇಷ್ಟ ಇರಲಿಲ್ಲ ಸರ್, ಯಾಕಂದ್ರೆ ನಂಗೆ ಗೊತ್ತಿಲ್ಲ ಅವ್ರು ಯಾರು ಅನ್ನೋದು. ಸೊ ಇದರಲ್ಲಿ ನಾನು ವಾಪಸ್ ಹೊಡೆದಾಗ ಅವ್ರು ಏನು ಮಾಡಿದ್ರು, ಅವ್ರು ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಎಲ್ರಿಗೂ ಗೊತ್ತು. ಬಟ್ ಎಲ್ಲರೂ ಹೇಳ್ತಾಯಿದ್ರು ಸರ್ ಅವರು ಫುಲ್ ಕಂಟ್ರೋಲ್ ತೊಗೊಂಡ್ಬಿಡ್ತಾರೆ, ಹೆಂಗೆ ಮಾಡಿದೆ ಸರ್. ಇವತ್ತು ಸರ್ ನಾನು ಅವ್ರ ಮುಂದೆನೂ ಹೇಳ್ತೀನಿ ಅಲ್ಲ, ನಾನು ಶೂಟ್ಗೆ ಹೋದರೆ ಸರ್ ರಾಮ್ ಪ್ರಸಾದ್ ಸರ್ ಇಲ್ಲಿಯವ್ರಿಗೂ ಶೂಟ್ ಬಂದಿಲ್ಲ ಸರ್. ಫೋನ್ ಮಾಡ್ತಾರೆ, ಮಗ ಮುಗೀತಾ ಮಗ ಅಂತಾರೆ. ಕೆಲವು ಟೈಮಲ್ಲಿ ನಾನೇ ಫೋನ್ ಮಾಡ್ತೀನಿ, ಸರ್ ಯಾಕೋ ಕಾಲ್ ಶೀಟ್ ಇವತ್ತು ಎಕ್ಸ್ಟೆಂಡ್ ಆಗಂಗಿದೆ, ಓಕೆನಾ ಸರ್, ಮಗ ಆರಾಮಾಗಿ ಮಾಡು, ನಾಳೆ ನೀಟಾಗಿ ತೋರಿಸು. ಇಷ್ಟು ಬಿಟ್ಟರೆ ನನಗೆ ಆ ಫ್ರೀಡಮ್ ಕೊಟ್ಟಿರೋದಕ್ಕೆ ಇವತ್ತು ಈ ಸಿನಿಮಾ ನಾವು ಲೇಟ್ ಆದ್ರೂ ನಾವು ಏನು ಪ್ರೊಜೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅವತ್ತು, ಅದು ಇವತ್ತು ನಂಗೆ ಸಿಕ್ಕಿದೆ ಅಂತ ನಾನು ಅಂದ್ಕೊತೀನಿ. ಡೈರೆಕ್ಟರ್ ಸಾಂಗ್ ಇದ್ದಾಗಲೇ ಕೇಳಿದೆ, ಇಲ್ಲಿ
ಅರುಣ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ದಾರೆ ಯಾಕೆ ಅಂತ? ಸರ್ ನೀವು ಅದೇ ನನ್ನ ಕ್ಯಾಸ್ಟಿಂಗ್ ಇದರಲ್ಲಿ ದೋಸ್ತ ಅರುಣ್ದು ಒಂದು ಶೇಡ್ ಇತ್ತು, ಅಂದರೆ ಇಟ್ಸ್ ಅ ಡಿಫ್ರೆಂಟ್ ಶೇಡ್. ಬಟ್ ಸಾಂಗಲ್ಲಿ ಬಂದಾಗ ಇನ್ನೊಂದು ಶೇಡ್ ಬರುತ್ತೆ. ಸೊ ನನಗೆ ಆ್ಯಕ್ಚುಲಿ ನಾನೇನು ಮಾಡಿದೆ, ಈ ಗ್ಲಿಮ್ಸಸ್ ಯೂಟ್ಯೂಬ್ ಬಿಡ್ಬೇಕಾದ್ರೆ ಕೆಲವು ಶಾರ್ಟ್ಸ್ಗಳನ್ನ ನಾನು ಬೇಕು ಅಂತಲೇ ಐಡ್ ಔಟ್ ಮಾಡಿದೆ. ಈಗ ಬರೀ ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ಒಂದು ಮೆಲೋಡಿ ಟ್ರ್ಯಾಕಲ್ಲಿ ಬಿಡೋಣ, ಒಂದು ಅಗೋರಿ ಸಾಂಗ್ ಬಿಟ್ಟಿದ್ವಿ, ಈಗ ಒಂದು ಮೆಲೋಡಿ ಟ್ರ್ಯಾಕಲ್ಲಿ ಬಿಡೋಣ. ಆ ಶೇಡ್ದು ಒಂದು ಟೀಸರೋ ಟ್ರೈಲರೋ ಬಂದಾಗ ಇದನ್ನ ನೋಡಿದ್ರೆ ಜನಕ್ಕೂ ತೊಗೊಳಕ್ಕೆ ರಿಸೀವ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಸಡನ್ನಾಗಿ ನಾನು ಇದೊಂದು ಶೇಡು ಅದೊಂದು ಶೇಡನ್ನು ಜನ ಡಸಂಟ್ ನೋ ಸರ್, ಯಾಕೆ ಗಾರ್ಗ ಏನು ಅದರಲ್ಲಿ ಇವ್ನು ಎಷ್ಟು ಶೇಡ್ ಮಾಡ್ತಾರೆ. ಒಂದು ಟೀಸರು ಏನೋ ಒಂದು ಬಂದಾಗ ಇಟ್ ವಿಲ್ ಬಿ ಈಸಿಯರ್ ಫಾರ್ ದೆಮ್ ಟು ರೆಕಗ್ನೈಸ್ ಅರುಣ್ ಅಂತ ಅನಿಸ್ತು. ಸ್ವಲ್ಪ ಆದಷ್ಟು ಬೇಕು ಅಂತಲೇ ನಾನು ಈ ಸಾಂಗಲ್ಲಿ ಪರ್ಟಿಕ್ಯುಲರ್ ಅವಾಯ್ಡ್ ಮಾಡಿದ್ದೀನಿ ಸರ್. ಸರ್ ಇಟ್ಸ್ ನಾಟ್ ರೆಸ್ಪಾನ್ಸ್ ಅವರು OTT ಚಾನಲಲ್ಲಿ ಬಂದಮೇಲೆ ಬರುತ್ತೆ ನಮಗೆ. ಈಗ ಒಂದು ದುಡ್ಡು ಕೊಟ್ಟಿದ್ದಾರೆ ಸರ್. ಅದು ಹೆಂಗಾಯ್ತು ಅಂದರೆ ನಾನು ಆಲ್ಮೋಸ್ಟ್ 2 ಇಯರ್ಸ್ ಬಿಫೋರಾ ಸರ್, 2 ಇಯರ್ಸ್ ಬಿಫೋರ್ ಒಂದು ಟ್ರೇಲರ್ ಕಟ್ ಮಾಡ್ತೀನಿ ಸರ್. ಆ್ಯಕ್ಚುಲಿ ಈ ಸಿನಿಮಾಗೆ ನನ್ನ ಎಡಿಟ್ರಾಗಿ ಮಾಡಿದ್ದು ರಾಮ್ ಪ್ರಸಾದ್ ಸರ್. ಅದು ನಾನು ಓಪನ್ ಆಗಿ ಹೇಳ್ತೀನಿ, ಯಾಕೆ ನಾನು ಆ್ಯನಿಮೇಷನ್ ಬ್ಯಾಕ್ಗ್ರೌಂಡಿಂದ ಬಂದು ನನಗೆಲ್ಲ ಸ್ಕಿಲ್ಸ್ ಗೊತ್ತಿದ್ರು. ಒಬ್ಬರು ಸೋ ಕಾಲ್ಡ್ ಒಬ್ಬರು ದೊಡ್ಡ ಎಡಿಟರ್ನೇ ಇರ್ತಾರೆ. ನಾನು ಆಫೀಸಲ್ಲಿ ಎಡಿಟ್ ಮಾಡೋದು ನಾನು ನೋಡ್ಬಿಟ್ಟೆ, ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಮಾಡ್ತೇನೆ. ಮಗ ನೀನೇ ಸಖತ್ತಾಗಿ ಮಾಡ್ತೀಯ ಮಾಡು ಮಗ ಅಂತಾರೆ. ಸೊ ಅಲ್ಲಿ ನಾನು ಏನು ಮಾಡ್ತೀನಿ, ನಾನು ಶೂಟ್ ಮಾಡೋದು ನಾನು ಎಡಿಟ್ ಮಾಡ್ಕೊಂಡು ಬರ್ತೀನಿ. ಇವತ್ತು ನನ್ನ ಸಿನಿಮಾ ಎಲ್ಲ ನಾನು ಎಡಿಟ್ ಮಾಡ್ತೀನಿ. ಅದು ನನಗೆ ಗಾರ್ಗಲ್ ಕೊಟ್ಟಿರೋ ಒಂದು ಕಾನ್ಫಿಡೆನ್ಸ್. ಸೊ ಆ ಇದರಲ್ಲಿ ನಾನು ಟ್ರೇಲರ್ ಕಟ್ ಮಾಡ್ತೀನಿ ಸರ್. ಆ ಟ್ರೇಲರ್ ಅಷ್ಟೇ ನಾವು ತೋರಿಸಿದ್ದು. ಆ ಟ್ರೇಲರ್ನ ಹಿಂಗೆ ಕಳಿಸ್ತೀವಿ. ಈಗ ನಮಗೊಂದಷ್ಟು ಜನ ಮೀಡಿಯೇಟರ್ಸ್ ಇರ್ತಾರೆ, ನಾವು ಬಿಸ್ನೆಸ್ ಮಾಡ್ತೀವಿ, ನಾವು ಹಂಗೆ ಮಾಡ್ತೀವಿ. ಸೊ ಅವ್ರಿಗೆ ಕಳಿಸ್ತಾರೆ ಸರ್. ನನ್ನ ಪ್ರಕಾರ 1 ವಾರ 2 ವಾರದಲ್ಲಿ ನಮಗೆ ಬಾಂಬೆಯಿಂದ ಒಂದು ಕಾಲ್ ಬರುತ್ತೆ, ಒಂದು ಏಜೆನ್ಸಿ ಸಾಜಿದ್ ಕುರೇಶಿ ಅವರು ಇಲ್ಲ ವಿ ವಾಂಟ್ ಟು ಬೈ ದಿಸ್ ಫಿಲಮ್ ಅಂತ ಬರ್ತಾರೆ. ಸೊ ಓಕೆ ಏನು ಅಂತ ಅವ್ರ ಬಿಸ್ನೆಸ್ ರಾಮ್ ಪ್ರಸಾದ್ ಸರ್ ಚೆನ್ನಾಗಿ ಗೊತ್ತಿದೆ. ಸೊ ನಾನು ಹೇಳೋದು ಏನು ಅಂದರೆ ಸರ್, ಸಿನಿಮಾ ಈಗ ಬಿಸ್ನೆಸ್ ಆಗ್ತಾ ಇಲ್ಲ. ಒಬ್ಬ ಡೈರೆಕ್ಟರ್ ಬಿಸ್ನೆಸ್ ಮಾಡಬೇಕು, ಒಬ್ಬ ಡೈರೆಕ್ಟರ್ ಮಾಡಬೇಕಾದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿ ಪ್ರೊಡ್ಯೂಸರ್ ಕೈಲಿ ಕೊಟ್ಟರೆ ಸರ್, ಪ್ರೊಡ್ಯೂಸರ್ ತಾನೇ ಬಿಸ್ನೆಸ್ ಮಾಡ್ಕೊತಾನೆ. ಇಲ್ಲಿ ಏನಂದರೆ ದ ಕಂಟೆಂಟ್ ಶುಡ್ ಟಾಕ್. ಈಗ ಅವ್ರಿಗೆ ಬೈಯರ್ಸ್ಗೆ ಅನಿಸ್ಬೇಕಲ್ಲ ಸರ್, ಓಕೆ ನಾನು ಇದು ಮಾಡಿದ್ರೆ ಅಟ್ಲೀಸ್ಟ್ ಇದ್ರಲ್ಲಿ ನಾನೇನೋ ಒಂದು ದುಡ್ಕೊತೀನಿ ಅಂತ, ಅದಕ್ಕೆ ಅವ್ರು ತೊಗೊತಾರೆ. ಇದು ಲಾಟ್ರಿ ಅಂತ ಅಂದಾಗ ರಾಮ್ ಪ್ರಸಾದ್ ಅವ್ರ ಮಗ ಮಾಡ್ತಾರೆ, ಅವ್ರು ಯಾಕೆ ತೊಗೊತಾರೆ. ಸೊ ದ ಕಂಟೆಂಟ್ ನೋಡಿ ಅವರು ಒಂದು ತೊಗೊಂಡಿದ್ದಾರೆ, ಒಂದು ಒಳ್ಳೆ ಪ್ರೈಸ್ಗೆ ತೊಗೊಂಡಿದ್ದಾರೆ. ಸೊ ಪ್ರೊಡ್ಯೂಸರು ಖುಷಿಯಾಗಿದ್ದಾರೆ, ನಾವು ಖುಷಿಯಾಗಿದ್ದೀವಿ. ಈಗ ಸ್ಯಾಟಲೈಟ್ ಟಾಕ್ಸಲ್ಲೂ ಇದ್ದಾರೆ, ನೋಡೋಣ ಸರ್ ಒಳ್ಳೆ ಇದೇನ. ಪ್ರೈಸ್ ಏನಂತ ರಿವೀಲ್ ಮಾಡ್ಬೋದಾ? ಯಾಕೆಂದರೆ ಇನ್ನಷ್ಟು ಟೀಮ್ಗಳಿಗೆ ಹೆಲ್ಪ್ ಆಗುತ್ತೆ, ಸಿನಿಮಾ ಟೀಮ್ಗಳಿಗೆ. ಜಿ ಎಷ್ಟು ಸರ್ ಪ್ರೈಸ್ ಎಕ್ಸಾಕ್ಟ್ಲಿ ಐ ಕಾಂಟ್ ರಿವೀಲ್, ಯಾಕಂದರೆ ನಂದು ಒಂದು ಅವ್ರದ್ದು ಇದಾಗುತ್ತಲ್ಲ, ರಿಕವರಿ ಆಗುತ್ತಲ್ಲ ನಂದು ಸಿನಿಮಾ ಬಜೆಟು, 100% ನಾನು ರಿವೀಲ್ ಮಾಡ್ತೀನಿ. ಇದರಿಂದ ಹೆಂಗೆ ಬಂತು, ಆಡಿಯೋ ಯಾವ ಥರ ಬಂತು, ಪ್ರತಿಯೊಂದು ನಾವು ಓಪನ್ ಆಗಿ ನಾನು ಹೇಳ್ತೀನಿ. ಬಟ್ ಇಟ್ಸ್ ಟೂ ಅರ್ಲಿ ಅನಿಸ್ತು ನನಗೆ ಅದು ಹೇಳೋಕ್ಕೆ. ಯಾಕಂದ್ರೆ ಇನ್ನೂ 100% ಪ್ರೊಡ್ಯೂಸರ್ಗೆ ರಿಕವರಿ ಆಗಿಲ್ಲ. ಅದು ರಿಕವರಿ ಆದಮೇಲೆ ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಟು ಟೆಲ್ ನಾವು ಇಷ್ಟು ಮಾಡಿದ್ದೀವಿ ಅನ್ನೋದಕ್ಕೆ. ಓಕೆ, ಅದೇ ಮತ್ತೆ ಕುಮಾರ್ ಸರ್ ಈ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋದು. ಅವರು ವೇದಿಕೆ ಮೇಲೆ ನೀವೆಲ್ಲ ಕ್ವಶನ್ಸ್ ಕೇಳ್ತೀರಾ ಅಂತಾನೆ ವಿತ್ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟಿದ್ದೀವಿ ಇವಾಗ, ಅದನ್ನೇ ಬೇಗ ರಿಲೀಸ್ ಬರ್ತಾ ಇದ್ದೀವಿ ಅಂತ. ಕುಮಾರ್ ಸರ್ ಬನ್ನಿ ಸರ್. ಆ್ಯಕ್ಚುಲಿ ಅದೇ ಹೇಳಲ್ಲ, ಸ್ಟ್ರಗಲ್ಸ್ ಅಂತ. ಆ್ಯಕ್ಚುಲಿ ನೈಟ್ ಇಂಡಿಗೋ ಫ್ಲೈಟ್ಸ್ ಎಲ್ಲ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಇವತ್ತು ಇವಳು ಆ್ಯಕ್ಟ್ ಮಾಡಿರೋಳು ಪಾಪ, ಅವಳಿಗೂ ಆಸೆ ಇತ್ತು ಒಂದು ಪ್ರೆಸ್ ಮುಂದೆ ಬರಬೇಕು. ಸಾಯಿ ಕುಮಾರ್ ಸರು, ರಿಯಾನಾ ಮತ್ತು ರಾಘವೇಂದ್ರ ಶ್ರವಣ್ 3 ಜನನೂ ಆ್ಯಕ್ಚುಲಿ ಇವತ್ತು ಪ್ರೆಸ್ ಮೀಟ್ಗೆ ಅವೈಲೇಬಲ್ ಆಗಬೇಕಾಗಿತ್ತು. ವಿ ಡೋಂಟ್ ನೋ, ಲೈಕ್ ಟೈಮ್ ಅಂತಾರಲ್ಲ ಅಷ್ಟೇ. ಸೊ ದೆನ್ ಐ ಡಿಸೈಡೆಡ್ ಓಕೆ ಸ್ವಲ್ಪ ಕಂಟೆಂಟ್ಸ್ ತೋರಿಸ್ಕೊಂಡು ಮಾತಾಡೋಣ ನಾನು. ಸೊ ನೆಕ್ಸ್ಟ್ 72 ಅವರ್ಸು ಬ್ಯಾಂಗ್ಳೂರಿಂದ ಫ್ಲೈಟ್ಸ್ ಇಲ್ಲ ಇಂಡಿಗೋ. ಬೇರೆ ಫ್ಲೈಟ್ಸ್ ಇದೆ ಸರ್, ಅವ್ರ ಪ್ರೈಸಿಂಗ್ ನೋಡಿದ್ದೀರಲ್ಲ ಸರ್. ಕೆಲವ್ರು ಬಿಡ್ತಾ ಇದ್ದಾರೆ. ಯು ನೋ ದ ಪ್ರೈಸಿಂಗ್ ಇಸ್ 40,000 rupees ಪರ್ ಟಿಕೆಟ್. ಅವ್ರು ಏನು ಮಾಡ್ತಾ ಇದ್ದಾರೆ, ದೇರ್ ರೈಸಿಂಗ್. ಯಾಕಂದ್ರೆ ಡಿಮ್ಯಾಂಡ್ ಆಗೋಯ್ತಲ್ಲ ಸರ್. ಇರೋದೇ ಏರ್ ಏಷ್ಯಾ, ಏರ್ ಇಂಡಿಯಾ, ಇದು ಸರಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಹಂಗಾಗಿ ಲಾಸ್ಟ್ ಮೂಮೆಂಟಲ್ಲಿ ಅದು ಕ್ಯಾನ್ಸಲ್ ಆಯಿತು. ಬಟ್ ನೆಕ್ಸ್ಟ್ ಇದರಲ್ಲಿ ಐ ವಿಲ್ ಮೇಕ್ ಶ್ಯೂರ್, ಲೈಕ್ ನಮ್ಮ ಕ್ಯಾಸ್ಟಲ್ಲಿ ಏನು ನೋಡ್ತಾ ಇದ್ರಿ ಪೋಸ್ಟಲ್ಲಿ, ಅವನ್ನೆಲ್ಲರೂ ನಾವು ಪ್ರೆಸ್ಗೆ ಕರೆಸ್ತೀವಿ ಸರ್. ಓಕೆ, ಕುಮಾರ್ ಸರ್. ಎಲ್ರಿಗೂ ನಮಸ್ಕಾರ. ರಾಮ್ ಪ್ರಸಾದ್ ನಾವು ನಿಮ್ಗೆ ಗೊತ್ತು, ಎಲ್ಲ ಒಳ್ಳೆಯ ಸ್ನೇಹಿತರು. ಜೊತೆಗೆ ನನ್ನ ಮಗನೂ ಅರುಣು ಫ್ರೆಂಡ್ಸು, ಒಂದೇ ಸ್ಕೂಲಲ್ಲಿ ಇಬ್ಬರು ಓದಂಥವ್ರು. ಆವಾಗಿಂದ ಒಂದು ವಿಶ್ವಾಸದಲ್ಲಿದ್ದೀವಿ. ನಾನು ನಮ್ಮ ಶಶಿ ಹತ್ರ ಪಿಕ್ಚರ್ ನೋಡೋಕ್ಕಿಂತ ಮುಂಚೆ ಶಶಿ ಒಂದು ಪಿಕ್ಚರ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಒಂದು ಚಿಕ್ಕದಾಗಿ ಅಡ್ವಾನ್ಸು ಕೊಟ್ಟಿದ್ವಿ, ದೊಡ್ಡದಾಗಿ ಕೊಡದೇ ಇದ್ರೂ ಇದು ನೋಡೋಕ್ಕಿಂತ ಮುಂಚೆನೇ ಕೊಟ್ಟಿದ್ವಿ. ಒಂದು ಪ್ರಾಜೆಕ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಮೊನ್ನೆ ರಾಮ್ ಪ್ರಸಾದ್ ಅವರು ಒಂದು ಸಾಂಗು ಶೂಟ್ ಮಾಡಿದ್ರು, ಭಾಳ ಚೆನ್ನಾಗಿ ಮಾಡಿ ಖರ್ಚು ಮಾಡಿದ್ದಾರೆ. ಅಲ್ಲೋಗಿ ನೋಡೋದಕ್ಕೂ ನಾವು ಎಡಿಟ್ ಮಾಡಿದ್ಮೇಲೆ ನಿಮ್ಮ ಮುಂದೆ ನೋಡಿದ್ಮೇಲೆ ಅದಕ್ಕೆ ಮ್ಯೂಸಿಕ್ ಎಲ್ಲ ಬಿದ್ಮೇಲೆ ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅಣ್ಣ ರಿಲೀಸ್ ಮಾಡಬೇಕು ಅಂದರು. ಬಾಪ ರಿಲೀಸ್ ಮಾಡಿಕೊಡೋಕ್ಕೆ ನಮ್ಮ ಕೆಲಸ ಇರೋದು. ನಾವು ವಿತರಕರು ಏನು ಮಾಡ್ತೀವಿ, ನಿರ್ಮಾಪಕರು ಪಿಕ್ಚರ್ ಕೊಟ್ಟರೆ ರಿಲೀಸ್ ಮಾಡಿಕೊಡ್ತೀವಿ. ಫೆಬ್ರವರಿಲಿ ರಿಲೀಸ್ ಮಾಡೋಣ ಅಂತ ಒಂದು ಪ್ಲ್ಯಾನಲ್ಲಿ ಅಂದ್ಕೊಂಡಿದ್ದೀವಿ. ಡೇಟ್ ಇನ್ನೊಂದು ವಾರದಲ್ಲೋ ಒಂದು ಸ್ವಲ್ಪ ಸೆನ್ಸರ್ ಆಗಬೇಕು, ಮತ್ತು ಅದರ್ ಲ್ಯಾಂಗ್ವೇಜು ರಿಲೀಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ತೆಲುಗು, ತಮಿಳು, ಮಲಯಾಳಮು ಮಾಡಬೇಕಾದ್ರೆ ಸ್ವಲ್ಪ ಅಲ್ಲಿ ನೋಡ್ಕೊಂಡು ಡೇಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಫೆಬ್ರವರಿಲಿ ಪಿಕ್ಚರ್ ಬಿಡುಗಡೆ ಮಾಡ್ತೀವಿ.
ಬೇರೆ ಏನು ಕೇಳಪ್ಪ, ಇದೇನಪ್ಪ ಅಣ್ಣ? ಇನ್ನು ಟ್ರೇಲರ್ ಇದೆ, ಇನ್ನೊಂದು ಹಾಡು ಬಾಕಿ ಇದೆ, ಒಂದು ಒಳ್ಳೆ ಪ್ರೆಸ್ ಮೀಟ್ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ನಿರ್ದೇಶಕರು ಹೇಳಿದ ಹಾಗೆ ಎಲ್ಲ ಆರ್ಟಿಸ್ಟ್ಗಳು ಅವತ್ತಿನ ಪ್ರೆಸ್ ಮೀಟ್ ಅಲ್ಲಿ ಇರ್ತಾರೆ. ಪಬ್ಲಿಸಿಟಿ ಬಗ್ಗೆ ರಾಮ್ ಪ್ರಸಾದ್ ನಾವ್ ಹೇಳ್ಕೊಡ್ಬೇಕಾಗಿಲ್ಲ, ಅವ್ರ ಹತ್ರ ಕಲಿಯೋದಿದೆ. ಅವ್ರು ಪ್ಲಾನ್ ಮಾಡ್ತಾರೆ ನೀಟಾಗಿ, ಅವರು ಮಾಸ್ಟ್ರು ಅದರಲ್ಲಿ. ಏನು ಯಾರು ಮಾಡೋಕ್ಕಾಗೋದು ಇಲ್ಲ, ಅದು ಭಾಳ ಒಂದು ಸಾಧನೆ. ಅದೇ ಅದೇ ಹೇಳಿದ್ದು ಮಾಸ್ಟರ್ ಅವರು, ಅವ್ರ ಹತ್ರ ನಾವು ಕಲಿಬೇಕು, ಡಿಸ್ಟ್ರಿಬ್ಯೂಷನ್ ನಾವು ಕಲಿಬೇಕು. ಗೊತ್ತು, ಹೌದಾ? ಹೇಳಿ ಜಗದೀಶ್. ಅದೇ ಉದ್ದೇಶ ಇದೆ, ಅಲ್ಲೆಲ್ಲ ನೋಡ್ಬೇಕಲ್ಲ ಅವ್ರು ಯಾವ್ಯಾವ ಪಿಕ್ಚರ್ ಬರುತ್ತೆ, ಏನು ಬರುತ್ತೆ. ಜೊತೆಗೆ 2 ವರ್ಷದಿಂದ ಇದ್ದಿದ್ದು ವಾತಾವರಣ ಬೇರೆ, ಇವತ್ತಿರೋ ವಾತಾವರಣ ಬೇರೆ. 2 ವರ್ಷಕ್ಕೂ ಇವತ್ತಿಗೂ ಸ್ವಲ್ಪ ವ್ಯತ್ಯಾಸ ಇದ್ದಾವೆ. ಬಿಸ್ನೆಸ್ ಆಗಲಿ ಒಂದು ಎಲ್ಲ ಇದರಲ್ಲೂ ಅದನ್ನು ನೋಡ್ಕೊಂಡು ಒಂದು ಪ್ಲ್ಯಾನ್ ಮಾಡೋದು, ಅಥವಾ ಫಸ್ಟ್ ಕನ್ನಡ ರಿಲೀಸ್ ಮಾಡಿ ಆಮೇಲೆ ಅಲ್ಲಿ ಮಾಡೋದ, ಯಾವ ರೀತಿ ಒಂದು ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕು. ಅದು ನಮ್ಮದು ಓನ್ಲಿ ಕನ್ನಡ ರಿಲೀಸ್ ಅಷ್ಟೇ, ಮಿಕ್ಕಿದೆಲ್ಲ ರಾಮ್ ಪ್ರಸಾದ್ ಮಾಡ್ತಾರೆ. ತೆಲುಗು ಆಡಿಯೋ ಇವಾಗ ರಿಲೀಸ್ ಆಗಿರೋದು ಟ್ರೆಂಡ್ಗೆ ನಮ್ಗೆ 2-3 ಮುಂಚೆನೂ ಮಾತಾಡಿದ್ದೆ ಅವ್ರ ಹತ್ರ, ಈ ಥರ ಪಿಕ್ಚರ್ ಎಲ್ಲ ಇದು ಮಾಡ್ತಾಯಿದ್ದೀನಿ ಅಂತ. ಅವರೇ ಫೋನ್ ಮಾಡಿ ಯಾವಾಗ ರಿಲೀಸ್ ಮಾಡ್ತಾಯಿದ್ದೀಯಾ, ಬಾ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದ್ರು. ಬಿಕಾಸ್ ಆಡಿಯೋ ಈಸ್ ಗೋಯಿಂಗ್ ಸಿದ್ ಶ್ರೀರಾಮ್ ಕೈಲಿ ಆಡಿಸಿದ್ದೀನಿ ತೆಲುಗು ವರ್ಷನ್. ಕನ್ನಡ ಯಾಶಿನ್ ಅಂತ ಆಡಿಸಿರೋದು ಆಲ್ ಲ್ಯಾಂಗ್ವೇಜಸ್ಸು, ತೆಲುಗು ಮಾತ್ರ ಸಿದ್ ಶ್ರೀರಾಮ್ ಕೈಲಿ ಆಡಿಸಿರೋದು. ನಾನು ಈಗ ಬರೀ ಸಿದ್ ಶ್ರೀರಾಮ್ ಒಂದು ಹಾಡೋದಕ್ಕೇ 10 ಲಕ್ಷ ಅವ್ರಿಗೆ ತೆಲುಗು ಲ್ಯಾಂಗ್ವೇಜ್ಗೆ ಹಾಡೋದಕ್ಕೆ. ಇನ್ನು ಆರ್ಕೆಸ್ಟ್ರಾಗೆ ಏನು ಖರ್ಚು ಮಾಡಿರಬೇಕು, ಇದಕ್ಕೆ ಏನು ಖರ್ಚು ಮಾಡಿದ್ರೆ ಬೇರೆ. ಏನಕ್ಕೆ ಅಂದರೆ RP ಪಟ್ನಾಯಕ್ ಇದ್ರಿಂದ ನಾನು ಸಿದ್ ಶ್ರೀರಾಮ್ ಕೈಲಿ ಹಾಡಿಸಿ ಇದು ಮಾಡಿದೆ, ಆ್ಯಂಡ್ ಇಟ್ಸ್ ಗೋಯಿಂಗ್ ವೆರಿ ಫೈನ್. ಸರ್ ಆಡಿಯೋ ಕಂಪ್ನಿ ನಾನು ಲೈವ್ ಮಾಡಲಂದ್ರೆ ಹೆಂಗಣ? ಇಲ್ಲ ಪ್ರತಿಯೊಂದು ಕೀಬೋರ್ಡ್ ಮಾಡೋದು ಓನ್ಲಿ ಫಾರ್ ರೆಫರೆನ್ಸ್ ಅಷ್ಟೇ. ಅದಾದಮೇಲೆ ಆ ರೆಫರೆನ್ಸ್ ಎಲ್ಲ ಕಿತ್ತಾಕಿ ಲೈವ್ ಹಾಕಿದ್ಮೇಲೆ ನಮಗೆ ಆಮೇಲೆ ಸೌಂಡಿಂಗ್ ನಮ್ಮ ಕಿವಿಗೆ ಬಂದರೆ 100% ಮಾಡೋಕ್ಕೋಗಲ್ಲ ನಾನು. ಆ್ಯಂಡ್ ಸರ್ ಚೆನ್ನಾಗಿದೆ ಸರ್. ಕಡಿಮೆ ಕೆಲವು ಸಿನಿಮಾ ನಿಮ್ಗೆ ಗೊತ್ತಿದೆ, ಪಿಕ್ಚರ್ ಚೆನ್ನಾಗಿದ್ರೆ ಸಿಂಗಲ್ ಸ್ಕ್ರೀನ್ ನೋಡ್ತಾ ಇದ್ದಾರೆ, ಮಲ್ಟಿಪ್ಲೆಕ್ಸು ನೋಡ್ತಾ ಇದ್ದಾರೆ. ಕಮರ್ಷಿಯಲ್ ಸಿನಿಮಾ ಎಲ್ಲ ಬರೋದೇ ಸಿಂಗಲ್ ಸ್ಕ್ರೀನಲ್ಲಿ ಜಾಸ್ತಿ ಕಲೆಕ್ಷನ್ಸು. ಇವಾಗ ಒಂದು ಹೆಚ್ಚು ಕಡಿಮೆ 100 ಥಿಯೇಟ್ರಷ್ಟು ಕ್ಲೋಸ್ ಆಗಿರೋದು. ಅವತ್ತು ನಿಮ್ಗೆ ಹೇಳಿದ್ದು ಹಿಂದೆನೂ, ಅದು ಇಲ್ಲಿ BNCಲಿ ಭಾಳ ಕಲೆಕ್ಷನ್ಸ್ ಕಡಿಮೆ ಇದೆ. ಕೆಲವು ಕಡೆ ಕ್ಲೋಸ್ ಆಗಿದ್ದಾವೆ, ಕೆಲವು ಕಡೆ ಡಮಾಲಿಶು ಆಗಿದ್ದಾವೆ. ಅದು ಒಂದು ವಾತಾವರಣ ಚೇಂಜ್ ಆಗಿದೆ ಅಂತ ಹೇಳಿದಲ್ಲ, 2 ಇಯರ್ಸಿಂದ ಈಚೆಗೆ ಬೇರೆ, ಈ 2 ಇಯರ್ಸ್ ಹಿಂದೆ ಇದ್ದಿದ್ದು ಬೇರೆ. ಸಿಗುತ್ತೆ ಸರ್, ಈಗ 3 ಥಿಯೇಟ್ರ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಸಿಗುತ್ತೆ. ಈಗ ಡಿಸ್ಟಿಕಲ್ಲಿ ಆಲ್ಮೋಸ್ಟ್ 3 ಥಿಯೇಟ್ರ್ ಇದೆ. ಡಿಸ್ಟಿಕ್ ತಾಲೂಕಲ್ಲಿ 2 ಇರ್ತವೆ. 2 ಇದ್ರೆ ಅವ್ರಿಗೊಂದು ಆಗುತ್ತೆ, ಇವ್ರಿಗೊಂದು ಆಗುತ್ತೆ. ಮೊದಲು ಬರೋಂಥ ಸಿನಿಮಾ 3ನೇ ವಾರ 4ನೇ ವಾರ ಹೋಗುತ್ತೆ ಅಂದಾಗ ಒಂದು ಸಿನಿಮಾಗೆ ಅನಾನುಕೂಲ ಆಗ್ಬೋದು. ಅದು ಆ ವಿತರಕರ ಮೇಲೆ ಇರುತ್ತೆ ಅವ್ರದ್ದೇ. ಇವಾಗ ಸರ್ 550 ಥಿಯೇಟ್ರ್ ಇದೆ ಸರ್. ನಮ್ಮ ಚೇಂಬರ್ ಲಿಸ್ಟ್ ಇದೆ, ಬನ್ನಿ ಕೊಡ್ತೀನಿ, ತೊಗೊಳ್ಳಿ. ಅಲ್ಲಲ್ಲ ಕೊಡ್ತೀನಿ, ಏನು 75-76 ಟೋಟ್ಲು ಮಲ್ಟಿಪ್ಲೆಕ್ಸ್ ಇದೆ ಕರ್ನಾಟಕದಲ್ಲಿ. ಅದು ಆಟೋಮೆಟಿಕ್ ಒಂದು 500 ಆಗುತ್ತೆ. ಕೆಲವು ಕಡೆ 10, ಕೆಲವು ಕಡೆ 6, ಕೆಲವು ಕಡೆ 3, ಎಲ್ಲ ಒಂದು 500 ಸ್ಕ್ರೀನ್ ಇದೆ. ಈಗ KG ರೋಡಲ್ಲಿ ಒಂದು 2 ಓಪನ್ ಆಗ್ತಿದೆ ನೆಕ್ಸ್ಟ್ ಮಂತು. ಹೌದು, ಎಲ್ಲಿ? ಓಕೆ, ಖಂಡಿತ ಆಗುತ್ತೆ. ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ 1000 ಇದೆ. 1000 ಆಗುತ್ತೆ. ಓಕೆ, ಆಲ್ಮೋಸ್ಟ್ ಎಲ್ಲ ವಿಚಾರಗಳು ಮಾತಾಡಿದ್ದೀವಿ. ಫೈನಲಿ ವಿ ನೀಡ್ ಯುವರ್ ಸಪೋರ್ಟ್. ಪ್ರೆಸ್ ಆಮೇಲೆ ಪರ್ಟಿಕ್ಯುಲರ್ಲಿ ಪ್ರೆಸ್ ಇಲ್ಲದೆ ನಾನು ಯಾವುದೂ ಮಾಡಿಲ್ಲ, ನನ್ನ ಸ್ಟುಡಿಯೋ ಓಪನಿಂಗಿಂದ ಇಲ್ಲಿ ತನಕ. ಸೊ ವಿ ನೀಡ್ ಯುವರ್ ಸಪೋರ್ಟ್, ಪ್ಲೀಸ್ ಕೋಆಪರೇಟ್.